ಇಂದ್ರಿಯ ಸಂಪರ್ಕಜನ್ಯ ಜ್ಞಾನ ಪ್ರತ್ಯಕ್ಷದ ಮತ್ತು ಅಧ್ಯಾಸದೊಳಗಿಂದ ಅದು. ನೀವು ಅಧ್ಯಾಸದೊಳಗೆ ಏನ್ ನಿರ್ಣಯ ಮಾಡ್ಕೊಂಡ್ರು ಅದು ಯಥಾರ್ಥ ಜ್ಞಾನ ಆಕೈತಿ. ಯಥಾರ್ಥ ಜ್ಞಾನ ಆಗ್ಲಾರ್ದು. ಇದ್ದಕ್ಕಿದ್ದಂತ ವಸ್ತುವಿಗೆ ಯಥಾರ್ಥ ಅಂತಾರೆ. ನಾವು ಅಧ್ಯಾಸದೊಳಗ ಇದ್ದದ್ದು ಬಿಟ್ಟು ಇಲ್ಲದ ನೀನಾರು ಕಲ್ಪಿಸ್ಕೊಂಡ್ ಕೂತಿ. ಹೊರಗಿನ ಯಾವ ಚಿಹ್ನೆಯನ್ನು ಕಂಡು ನೀವು ಆನಂದ ಅನುಭವ ಮಾಡಿದ್ರಿ ಅಂದ್ರೆ ಏನ್ ಕಂಡು 108 ಜಾತಿ ಮತ ಮಾಡ್ಕೊಂಡು ಕುಂತೀವಿ ನೀವು. ಅದರಿಂದ ನಿನಗೇನ್ ಲಾಭದ? ಜಾತಿ ಮತಗಳ ಕಲ್ಪನಾ ಮಾಡ್ಕೊಂಡ್ರ ಅದರಿಂದ ಏನಾರ ಒಂದು ಈಟರ ಲಾಭ? ಗುಂಪು ಮಾಡ್ಕೊಂಡು ಹೊಡೆದಾಡ್ತೀವಿ, ಒಬ್ರು ದ್ವೇಷ, ಅಸೂಯೆ, ಜಾತಿ ಧರ್ಮದ ಹೆಸರಿನ ಮ್ಯಾಗ ಈ ಜಗತ್ತಿನೊಳಗೆ ಹೊಡೆದಾಟ ಬಾಳ. ವಿಷಯಾದಿಗಳಿಗಿಂತಲೂ ಜಾತಿ ಧರ್ಮದ ಹೆಸರಿನ ಮ್ಯಾಗ ಬಾಳ ಯುದ್ಧಗಳಾಗಿ ರಕ್ತ ಕಾಲುವೆಗಳನ್ನು ಹರಿಸ್ಯಾರ. ಬೇಕಾದ್ರೆ ಇತಿಹಾಸವನ್ನು ತೆಗೆದು ನೋಡ್ರಿ. ಜಾತಿ ಧರ್ಮದ ಹೆಸರಿನ ಮ್ಯಾಗ ಹೊಡೆದಾಟ ಬಾಳಗ್ಯಾವ. ಬುದ್ಧಿಯ ಕವಾಯಿತುಗಳ ತರ್ಕಾದಿಗಳಿಂದ ಆನಂದದ ಅನುಭವ ಆಗ್ಲಾರ್ದು. ಹೌದು, ಅಪ್ರತರ್ಕ್ಯಂ ಬಂದಾರ. ಅದು ತರ್ಕಕ್ಕೆ ನಿಲ್ಕದ್ದು. ತರ್ಕದಿಂದ ಏನಾಕೈತಿ? ಜಗಳ ಆಗ್ತೈತಿ, ಒಬ್ರಿಗೊಬ್ರು ಅಸಮಾಧಾನ, ವೈರತ್ವ ಕೊಟ್ಕೋತೀವಿ, ಅಹಂಕಾರ ಬರ್ತೈತಿ ನಿನಗೆ, ನಾ ಗೆದ್ದೆ ಅನ್ನೋದು. ಹೌದಿಲ್ಲ? ಅದಕ್ಕೆ ಅಪ್ರತರ್ಕ್ಯಂ ಬಂದಾರ. ತರ್ಕದ ಗೊಡವಿ ಕೈ ಬಿಡೋದ. ನಿನಗೆ ಜಯಪತ್ರ ಬರೆದು ಕೊಡ್ತೇನೆ ಅನ್ಬೇಕಂತ. ಗೆದ್ದೆ ಅಂತ ನಾ ಸೋದ್ನೆ ಅಂತ ಜಯಪತ್ರ ಬರೆದು ಕೊಡ್ತೇನೆಪ್ಪ, ಅನುಭವಕ್ಕೆ ಬಾ ಅಂತ. ಆ ಸಕ್ರಿ ಶಂಕರಪ್ಪನವ್ರಿಗೆ, ಬಾಬಾ ಗರ್ದಿ ಅವರಿಗೆ ತರ್ಕದ ಬಗ್ಗೆ ಅದೈತಿ. ಬಾಬಾ ಗರ್ದಿ ಅವ್ರು ನಾ ಸೋದ್ನೆ ಅಂತ ಬರ್ಕೊಡ್ತೇನೆ ನಿನ್ ಜಯಪತ್ರ, ಅನುಭವಕ್ಕೆ ಬಾ ಅಂತ. ಅಲ್ಲಿ ಯಾವ ತರ್ಕ ವಿತರ್ಕಗಳು ಇಲ್ಲ ಅಂತ, ವಾದ ವಿವಾದಗಳಿಲ್ಲ. ಅಹಂಕಾರ ಬರ್ತೈತಿ. ಯೋಗಿಯ ಮನಸ್ಸು ಯಾವಾಗಲೂ ಶುದ್ಧ ಬುದ್ಧಿಯಲ್ಲಿ ವಾಸ ಮಾಡಬೇಕು. ಅಂದ್ರೆ ಅಂತಃಕರಣ ಪರಿಶುದ್ಧಿ ಇರಬೇಕು. ಅದಕ್ಕೆ ಅಂತಃಕರಣ ಪರಿಶುದ್ಧಿ ಆದಾಗ ಅದು ಅನುಭವ ಬರ್ತೈತಿ. ಈ ಪಂಚಭೂತಾದಿಗಳ ಕಾರ್ಯ ಯಾವ ಜಾತಿ ಇದ್ರಿ ಇದು? ಎಲ್ಲಾ ಶರೀರಗಳಲ್ಲಿ ಪಂಚಭೂತಾದಿಗಳ ಸಮಾನ ಅದಾವಿಲ್ಲ? ಜಾತಿ ಗದ್ದಲ ಬಿದ್ದರೆ ಇದು ನಿನಗೆ ಹತ್ತುವುದನೇ ಇಲ್ಲ, ಅನುಭವಕ್ಕೆ ಬರುವುದನೇ ಇಲ್ಲ. ಸುಖದ ಭಿಕ್ಷೆಗಾಗಿ ವಿಷಯಗಳ ಮುಂದೆ ಇಂದ್ರಿಯ ಭೋಗವೆಂಬ ಜೋಳಿಗೆಯನ್ನು ಹಿಡಿದು ದೈನ್ಯದಿಂದ ಗೋಗರೆದು ನಿಂತಿರುವ ಓ ಬಿಕಾರಿ ಮನಸ್ಸೇ, ಜ್ಞಾನಾಗ್ನೆಯಲ್ಲಿ ನಿನ್ನ ಭ್ರಾಂತಿಯನ್ನು ಸುಡು. ಹೌದು, ಎಷ್ಟು ಸಲ ಅದರ ಇದಕ್ ಬಿದ್ದ ಅನುಲಿ ಉಂಡಿ ನೀನು, ಇಂದ್ರಿಯಗಳ ವ್ಯಾಪಾರಕ್ಕೆ ಬಿದ್ದ. ಪುನಃ ಇದ ವಿಚಾರವನ್ನು ನಾವು ಜಾಗೃತಗೊಳಿಸಬೇಕಾಗಿದೆ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನ ನೀ ವಿಚಾರ ಮಾಡ್ಲಿಲ್ಲ ಅಂದ್ರೆ ಬಾಕಿ ಜನ್ಮದಾಗ ಅವಕಾಶನೇ ಇಲ್ಲ ನಿನಗೆ. ಈಗ ಮಾಡ್ಕೋ ಕೆಲಸ ಇದು, ಮನುಷ್ಯನ ಜನ್ಮದಾಗ ಮಾಡ್ಕೋ ಕೆಲಸ ಬಾಕಿ ಜನ್ಮದಾಗ ಸಾಧ್ಯನೇ ಇಲ್ಲ. ಮಾಡ್ಕೊಂಡು ದೊಡ್ಡ ಲಾಭದ, ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಬಾರ್ದಂತ ಹಾನಿ ಮತ್ತೊಂದು ಯಾವುದು ಇಲ್ಲ ನೋಡಿ. ನಿನಗೆ ಬೇಕಾದದ್ದು ನಿನ್ನೊಳಗದ ಅನ್ನೋ ವಿಚಾರ ದಿನಾಲೂ ನಡಿಬೇಕಿದೆ. ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪ ನೇಹನು ಅಂತ. ಅನ್ಯದ್ರಾಗ ನೋಡು ಕೆಲಸ ಏನೈತೆ? ನಮಗ್ ಬೇಕಾದ ವಸ್ತು ನಾನಾದೇನೆ, ಆ ಶ್ರೇಷ್ಠವಾದಂತ ಸುಖರೂಪಾದಂತ ವಸ್ತುನ ನಾನದೇನೆ ಅನ್ನೋ ತಿಳುವಳಿಕೆ ಆಂತರಿಕವಾಗಿ ನಡಿಬೇಕು ನೋಡ್ರಿ. ಹೊರಗೆ ಅನ್ಯವಾಗಿ ಇನ್ನೊಂದು ಬೇರೆ ಐತೆ ಅಂದ್ರೆ ನಿನಗೆ ದುಃಖ ಚಾಲುವಾಯ್ತು. ಇನ್ನೊಂದು ಬೇರೆ ಐತಿ ನನಗೆ ಅನ್ಯವಾಗಿ ಐತಿ ಅಂದ್ರೆ ದುಃಖ ಶುರುವಾಯ್ತು. ಎಲ್ಲಿ ಇನ್ನೊಂದನ್ನು ನೋಡ್ತಾನ, ಇನ್ನೊಂದನ್ನು ಕಾಣ್ತಾನ, ಅಲ್ಲಿ ದುಃಖ. ಎಲ್ಲಿ ಇನ್ನೊಂದನ್ನು ನೋಡುದಿಲ್ಲ, ಇನ್ನೊಂದನ್ನು ಕಾಣುದಿಲ್ಲ, ಅಲ್ಲಿ ನೆಮ್ಮದಿ ಅದ. ಆತ್ಮನೇವ ಆತ್ಮಾನ ಉದ್ಧರಿ, ತನ್ನ ಉದ್ಧಾರಕ್ಕಾಗಿ ತಾನ ಪ್ರಯತ್ನ ಮಾಡ್ಬೇಕು ನೋಡ್ರಿ.
ಅನಾತ್ಮ ವಿದ್ಯೆಗಳೆಲ್ಲ ಕ್ಷಣಭಂಗುರ ಮತ್ತು ದುಃಖದಾಯಕವಾದವುಗಳು ಅನ್ನೋದು ಹೊಳಿಬೇಕು ನೋಡಿ. ಆತ್ಮವಿದ್ಯೆ ಒಂದು ನಿತ್ಯವಾದದ್ದು ಮತ್ತು ಸುಖದಾಯಕವಾದದ್ದು. ಕಾಮನ ಕೈಯೊಳಗೆ ನಿಮ್ಮ ಜಾತಿ ಉಳಿದವನು. ಕಾಮಾತುರ ಆದವನಿಗೂ ಯಾವ ಜಾತಿನೂ ಇಲ್ಲ, ರಾಮಾತುರ ಆದವನಿಗೂ ಯಾವ ಜಾತಿ ಇಲ್ಲ. ಏನ್ ಬಾಳೆದ ಕಡೆ ಎಲ್ಲ ಕೊಟ್ರೆ ನಿದ್ದೆ ಆರಾಮ್ ಸಿಗ್ತೈತೆ ನಿನಗಾದ್ರೆ? ನಿದ್ದೆ ಆರಾಮಿನಾಗ ಬಾಳೆ ಐತೇನ ಇಲ್ಲಿ? ಬಾಳೆದ ನೆನಪು ಸ್ವಲ್ಪವೂ ಇಲ್ದಾಗ ನಿನಗೆ ಆನಂದ ಅನುಭವ ಬಂದತ್ವ? ಬಾಳೆದ ನೆನಪು ಇದ್ದಾಗ ಆನಂದ ಅನುಭವ ಬಂದತ್ವ? ಬಾಳೆದ ನೆನಪು ಮಾಡೋದ್ರಿಂದ ಏನ್ ಲಾಭ ಐತಿ ನಿನಗೆ? ಆರಾಮ್ ಇರ್ಬೇಕನ್ನೋ ಎಲ್ಲ ಕೈ ಬಿಡಬೇಕಾಗತ್ತೆ. ಬಾಳೆದ ಗೊಡವಿ ಕೈ ಬಿಟ್ಟಾಗ ಆನಂದದ ಅನುಭವ ಮಾಡ್ತೇವೆ ನಾವು. ದಿನನಿತ್ಯ ಅದನ್ನ ಅನುಭವ ಮಾಡ್ತೇವೆ. ಆದ್ರೂ ಹೊರಗೆ ಬಾಳೆದಾಗ ಸುಖ ಐತಿ ಅಂತ ಬರೇ ಬಾಳೆದ ನೆನವನಾಗ ಅದ. ಆರಾಮ್ ಬೇಕಾಗಿದ್ದವ ವಿಚಾರವಂತಿದ್ದವ ಆರಾಮಿನ ನೆನವನಾಗ ಇರ್ತಾನ. ಆರಾಮಿನ ನೆನವನಾಗ ಇರಕ್ ಬಾಳೆದ ನೆನವು ಅಡ್ಡಿ ಆಕೈತಿವ ಏನ್ ಅನುಕೂಲ ಆಕೈತಿ? ಅದು ಅಡ್ಡಿ ಆಕೈತಿಲ್ರಿ. ಅದನ್ನ ಬಿಡಬೇಕು ಏನ್ ಹಿಡ್ಕೊಂಡು ಕುಂಡಿರ್ಬೇಕು? ಆತಂಕ ಅಂದ್ರೆ ಕೈ ಬಿಡ್ಬೇಕಿಲ್ಲ. ಆರಾಮಿನ ನೆನವು ಮಾಡಕ್ ಯಾವ ನಮ್ಗೆ ಅಡ್ಡಿ ಆತಂಕಕ್ಕೆ ಅವನ ಕೈ ಬಿಡುದನ. ಏನ್ ಮನಸ್ಸ ಎಲ್ಲ ಹೊಯ್ದಾಡುದು, ಆನಂದ ಏನ್ ಹೊಯ್ದಾಡುದು. ಅದು ಹೆಂಗ ಅನಿತಾ ತಿಳುವಳಿಕೆ ಮಾಡ್ಕೊಂತ ಹೋಕ್ಕೇವಿ ಹಂಗಂಗ ಕೊರತೆನ ಜಾಸ್ತಿ ಆಕ್ಕೇವ್ ನಾವು. ಅನ್ಯತಾ ಜ್ಞಾನದಿಂದ ಯಾರಿಗೆ ಕಲ್ಯಾಣ ಆಗೈತಿ? ಯಥಾರ್ಥ ಜ್ಞಾನದಿಂದ ಯಾರಿಗೆ ಕಲ್ಯಾಣ ಆಗಿದೆ? ಶರೀರ ಚರಿತಾರ್ಥದ ವ್ಯವಹಾರ ಏನದ ಪ್ರಾರಬ್ಧಕ್ಕನುಸಾರವಾಗಿ ನಡೆಯುವಂಗೆ ನಡೀತಿರ್ತೈತಿ. ಅದ್ರ ಬಗ್ಗೆ ಎಳಟು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಮೊದಲು ನಾವು ಅನ್ಯತಾ ಜ್ಞಾನವನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಏನ್ ಅಜ್ಞಾನದಿಂದನೇ ಅನ್ಯತಾ ಜ್ಞಾನ ಉಂಟಾಗಿತ್ತು. ಏನ್ ನಮ್ಮ ಇದ್ದ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಇಲ್ಲದನ್ನು ಕಲ್ಪಿಸು ಅನ್ಕೊಂತಾನೆ. ಇದ್ದ ವಸ್ತುವಿಗೆ ಯಾವ ಹಾನಿನೂ ಇಲ್ಲ, ಇಲ್ಲದ ವಸ್ತುವಿಗೆ ಇರುವಿಕೆ ಇಲ್ಲ. ಏನ್ ಈ ತೋರಿಕೆಗಂತ ಅಸ್ತಿತ್ವವಿಲ್ಲ. ಅದಕ್ಕೆ ನೀನು ಇರುವಿಕೆಗಂತ ಏನೂ ಬಾಧೆ ಆಗುದಿಲ್ಲ. ಅನ್ಯಂತ ಎದ್ರ ಚಿಂತೆ ಮಾಡ್ತೀನಿ ನೀವು? ಅದನ್ನ ಖಾತ್ರಿ ಮಾಡ್ಕೋ. ನಾನು ಇದ್ದ ಇರುವಿಕೆಗೆ ಏನು ಇಲ್ಲ ಅನ್ನೋದು ಜ್ಞಾನ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೋ. ಅಂದ್ರೆ ಚಿಂತೆ ಕಡಿತೈತೆ. ಸ್ವರೂಪಾನುಸಂಧಾನದ ತುಡುವುದಂದ್ರೆ ಏನ್ರಿ? ನಿಜವಾದ ಇರುವನ್ನು ನೆನಪು ಮಾಡ್ಕೊಂತ ಇರುವುದು. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವ್ದೈತಿ ಅದ ನಿನ್ನ ಸ್ವರೂಪ. ಅದರ ಅನುಸಂಧಾನ, ಅದರ ನೆನವನಾಗ ಇರುವುದು. ವಿಷಯಾದಿಗಳ ಬೆನ್ನು ಹತ್ತಿ ಎಂದ ನೆಮ್ಮದಿಯನ್ನು ಹೊಂದವು ನೀವು. ನಾವು ತಮ್ಮ ಹಂತೇಲಿ ಏನದಾವ ಅದನ್ನ ಕೊಡ್ತಾವು. ನಾವು ತಿಳ್ಕೊಂಡದ್ದು ಅದು ಕೊಡುದಿಲ್ಲ. ನಮಗ್ ಬೇಕಾದದ್ದು ನಮ್ಮೊಳಗೈತೋ ಏನು ಈ ಶರೀರದೊಳಗ ಐತೋ ಅಂದ್ರೆ ಶರೀರದೊಳಗೆ ಆರಾಮಿರಕ್ ಸಾಧ್ಯ ಐತೇನು? ಮೈಯಾಗ ಆರಾಮಿಲ್ರಿ ಅಂತ ಹೌದು. ಮೈ ಎಲ್ಲಿ ಐತಿ ಅಲ್ಲಿ ಆರಾಮಿಲ್ಲ ಇಲ್ಲ. ಶರೀರ ಇದ್ದಲ್ಲಿ ಆರಾಮಿಲ್ಲ ಇಲ್ಲ. ಶರೀರ ನೆನಪು ಎಲ್ಲಿ ಇಲ್ಲ ಅಲ್ಲಿ ಆರಾಮ ಐತಿ. ಸ್ವರೂಪದ ಕಡೆಲ್ಲ ಕೊಟ್ಟಾಗ ಮನಸ್ಸಿನ ಅಸ್ತಿತ್ವನ ಉಳಿದಿಲ್ಲ. ಅಲ್ಲಿ ಸ್ವರೂಪದಲ್ಲಿ ಮನಸ್ಸಿಲ್ಲ ಎಂಬುದನ್ನು ಜ್ಞಾನಿಗಳು ಅನುಭವದಿಂದ ತಿಳ್ಕೊಂಡಿರ್ತಾರೆ. ನಾವು ಯಾವಾಗಲೂ ಶರೀರದ ಎಚ್ಚರಿಕೆಯೊಳಗಿರುವುದರಿಂದ ನಮಗೆ ಸಂಕಟ ತಪ್ಪುವುದು. ಯಾವಾಗಿದ್ದೇನಪ್ಪ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ಅಂತ ಹೊಡಿಬೇನೆ ಹತ್ಬೇಕು ನೋಡ್ರಿ. ಯಾವುದು ನಿಮಗೆ ಕಾಯಂ ಸುಖ ಕೊಡ್ತೈತಿ ನೋಡು ಅದಕ್ಕೆ ವಿದ್ಯಾ ಅಂತ ಅಂತಾರೆ. ಏನ್ ಶ್ರೋತ್ರಿಯ ಬ್ರಹ್ಮನಿಷ್ಠರಿಂದ ಉಪದೇಶ ಪಡೆಯುವಂತ ವಿದ್ಯೆನೇ ಶ್ರೇಷ್ಠವಾದಂತ ವಿದ್ಯೆ. ಅದೇ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂತ. ಮನಸ್ಸಿನಾಗಿನ ವಾಸನ ಎಲ್ಲ ನಾಶ ಆದಾಗ ಮನಸ್ಸಿನ ಅಸ್ತಿತ್ವನ ಉಳಿದಿಲ್ಲ. ಅದಕ್ಕೆ ಮುಕ್ತಿ ಅಂತ.
ಹ್ಮ್ ವಾಸನಾಕ್ಷಯನ ಮುಕ್ತಿ ಅಂತ. ಏನ್ ಎಲ್ಲಿ ತನಕ ವಾಸನೆಗಳದಾವ ಅಲ್ಲಿ ತನಕ ಜೀವಭಾವ ಇರ್ತದೆ. ಏನ್ ವಾಸನ ಪೂರ್ಣ ನಾಶ ಆದ್ರೆ ಜೀವಭಾವ ನಾಶ ಆಗಿ ಹೋಗ್ತೈತಿ. ಮನಿಗೆ ಯಾಕೆ ಬೆಂಕಿ ಹಚ್ತೀನಿ, ನಿನ್ ಮನಸ್ಸಿಗೆ ಬೆಂಕಿ ಹಚ್ಚು. ಹಾ ಸುಖಿ ಆಗು ವಿಚಾರ ನಾಟ್ಬೇಕಾದ್ರೆ ನಮ್ಮ ಹಿಂದಿನ ಜನ್ಮದ ಪುಣ್ಯ ಇದ್ರೆ ನಾಟ್ತದ್ರಿ. ಇಲ್ಲಾಂದ್ರೆ ಹತ್ತದನ ಇಲ್ಲ. ಏನ್ ಧರ್ವೊಬ್ರು ಪರಹಿತ ಮಾಡ್ಬೇಕು ಅನ್ನೋ ತಲೆಯೊಳಗೆ ತುಂಬಿಕೊಂಡಿದ್ರೆ ಎರಡನೇದವ್ರು ಪೀಡಾ ಕೊಡವ್ರು ಯಾರು ಉಳಿತಾರೆ ಹೇಳ್ರಿ. ಹುಡುಕ್ಯಾಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿ ನೀವು. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಅದ ಅನ್ನೋ ತಿಳುವಳಿಕೆ ಆತಂದ್ರೆ ಅವ ಇನ್ನೊಬ್ಬರಿಗೆ ಪೀಡಾ ಕೊಡಕ ಹೋಗ. ಏನ್ ಅದು ನಮಗ ಬರ್ತೈತಿ. ನೀ ಏನ್ ಮಾಡ್ತಿ ಇನ್ನೊಬ್ರಿಗೆ ಕೊಟ್ಟದ್ದ ನಿನಗ್ ಬರ್ತೈತಿ. ಏನ್ ಕೊಟ್ಟಿ ಅದನ್ನ ಪಡ್ಕೋಬೇಕಾಗತ್ತೆ. ಅದಕ್ಕೆ ಹೆಂಗ್ ನೋಡ್ಕೋಬೇಕು ಈ ಜಗತ್ತಿಗೆ ಬಂದ ಮ್ಯಾಗ ಅದನ್ನ ತಿಳ್ಕೋಬೇಕು. ಮಹಾತ್ಮರು ಹೆಂಗಿದ್ದು ಅದ್ರ ಜಗತ್ತಿಗೆ ಬಂದ ಮ್ಯಾಗ ಯಾವ ಜೀವಿಗೂ ತೊಂದರೆ ಆಗದಂಗ ಎಲ್ಲರಿಗೆ ಹಿತವನ್ನು ಉಂಟು ಮಾಡೋದು ಕಲ್ಲು ಅದನ್ನ ಆ ಪ್ರಕಾರವಾಗಿ ಜೀವನ ಸಾಗಿಸಿದ್ರು. ಅದನ್ನ ಕಲಿಬೇಕಾಗಿತ್ತು ನಾವು. ಮಹಾತ್ಮರ ಸ್ಥಿತಿಗತಿಗಳ ಅನುಕರಣ ಅಂದ್ರೆ ಹೆಂಗ ಅವ್ರ ಜಗತ್ತಿನ ಕೂಡ ತೊಂದರೆ ಕೊಡದಂಗಿದ್ದು ಹೆಂಗ್ ಹೋದ್ರು ಅವರು. ಜನರಿಗೆ ಹಿತನ ಬಯಸಿದ್ರು, ಕೆಡಕಂತಿ ಬಯಸಲಿಲ್ಲ ಅವರು. ಏನ್ ಯಾಕೆ ಅದ್ರೊಳಗೆ ನಮಗ್ ಹಿತ ಅದ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗ್ ಹಿತ ಅದ. ಅದನ್ನು ತಾವು ಅದನ್ನ ಆಚರಣೆಯೊಳಗೆ ತಗೊಂಡು ಇನ್ನೊಬ್ಬರಿಗೆ ಅದನ್ನ ಮಾರ್ಗದರ್ಶನ ಮಾಡಿದ್ರು. ಅದನ್ನ ನಾವು ಕಲಿಬೇಕಾಗಿತ್ತು. ಮನಸ್ಸಿನಾಗ ಸಹಿತ ಬರಬಾರ್ದು. ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕಂತ ಮನಸ್ಸಿನಾಗ ಬಂದಿದ್ದ ಮಾತುಕತೆಗಳಲ್ಲಿ ಶುರು ಆಕೈತಿ. ಮುಂಜಾನೆಯಿಂದ ಸಂಜೆ ಮಠ ಒಂದು ಪೈಪ್ ಅವನೇ ಎರಡನೇದವ್ರ ಹಿತಕ್ಕೋಸ್ಕರ ಮೀಸಲಾಗಿಟ್ಟವ್ರು ಎಷ್ಟು ಮಂದಿ ಸಿಗ್ತಿರಿ ಇದ್ರಾಗ. ಎಷ್ಟು ಮಾಡಿನಪ್ಪ ನಾ ಪರಹಿತ ಕಾರ್ಯ ಇವತ್ತ, ಎಷ್ಟು ಇನ್ನೊಬ್ರಿಗೆ ಪೀಡಾ ಕೊಟ್ನಿ. ಲೆಕ್ಕ ಹಾಕಿ ದಿನವೂ ಮಾಡಬೇಕು ಪಾಪ ಪುಣ್ಯದ ಲೆಕ್ಕ ಅಂದ್ರೆ. ದಿನಾ ಇದನ್ನ ನಾವು ಮಾಡ್ಬೇಕು. ಎಷ್ಟು ಪುಣ್ಯ ಮಾಡಿದ್ವಿ, ಎಷ್ಟು ಪಾಪ ಮಾಡಿದ್ವಿ ನಾವು. ಮನಸ್ಸಿನಾಗ ಮಾಡಿದ್ರೆ ಕೆಳಕ್ ಬಂತ, ಕೆಳಕ್ ಬಯಸಬಾರ್ದು ಯಾರಿಗೆ. ಆಂತರಿಕ ಸಾಧನೆ ಮಾಡ್ಬೇಕನ್ನ ಅವ್ನ ಕೆಲಸ ಇದೆ. ಇನ್ನೂ ಹೊರಗೆ ಬಾಳೆ ಮಾಡಿ ಸುಖ ಹೊಂದ್ಬೇಕನ್ನ ಅವ್ನ ಕೆಲಸ ಅಲ್ಲ ಅಲ್ಲಿ. ನಮ್ಮ ಇನ್ನೂ ಹೊರಗೆ ಏನೇನು ಮಾಡಿ ಸುಖ ಹೊಂದ್ಬೇಕನ್ನೋ ಅದಾವ ಯೋಜನಾದಿಗಳೆಲ್ಲ. ನೀನೇನು ಲೆಕ್ಕ ಹಾಕ್ತಿರ್ತಾನ ಹಂಗ. ನೀನು ಕಲ್ಪನಾ ಸಾಮ್ರಾಜ್ಯ ಕಟ್ಕೊಂತ ಹೊಂಟಾನೇನು ಹೊರಗೆಲ್ಲ. ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಏನ್ ಮಾಡಿದ್ರು ಲಾಭ ಇಲ್ಲ ಇದ್ರ. ಎಲ್ಲೋ ಒಬ್ಬ ವಿಚಾರವಂತ ಇದರಿಂದ ವಿಮುಖ ಆಗಿ ಅಂತರ್ಮುಖ ವೃತ್ತಿಗಳಿಗೆ ಅದನ್ನ ಕಂಡುಕೊಳ್ಳೋ, ಆನಂದದ ಅನುಭವ ಮಾಡ್ಕೊಳ್ಳೋ ಅಂತ ಒಂದು ಧೀರ ವೃತ್ತಿ ಬೇಕು ನಮಗೆ. ಏನ್ ಅದು ವಿವೇಕ ಇದ್ರೆ ಬರ್ತೈತಿ. ಧೀರ ವೃತ್ತಿ ಅಂತ ಎದಕ್ಕಂತಾರೆ, ವಿವೇಕ ಇದ್ರೆ ಬರ್ತೈತಿ. ಅದು ಧೀರಸ್ತತ್ವ ನಮಹೀತಿ ಅಂತ ಎದಕ್ಕೂ ಪಸಗಿ ಬೀಳೋದು ನಾವು ವಿವೇಕ ಇತ್ತಂದ್ರೆ. ಭಾರತದಷ್ಟು ಪ್ರಾಚೀನ ಸಾಹಿತ್ಯ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ. ಋಗ್ವೇದ ಸಾಹಿತ್ಯ ಅದರಷ್ಟು ಪ್ರಾಚೀನವಾದದ್ದು ಯಾವುದೂ ಇಲ್ಲ. ಏನ್ ಇವೆಲ್ಲ ಐಲಿ ಕಡೆ ಗ್ರೀಕ್ ಲ್ಯಾಟಿನ್ ಅವೆಲ್ಲ ಐಲಿ ಕಡೆ ಬಂದದ್ದು ಅಂತ ಹೇಳ್ತಿದ್ರು. ಅದು ಏನ್ ಮನಸ್ಸು ತಿದ್ದಬೇಕನ್ನೋದು ಯಾರಿಗೂ ಹತ್ತಿಲ್ಲ. ಇನ್ನೂ ಬಾಳೆ ತಿದ್ದಬೇಕನ್ನೋದ್ರೊಳಗೆ ಅದೇವು ನಾವೆಲ್ಲ. ಏನ್ ಮಾಡೋದು ಅದು ಬಾಳೆ. ಈಗಿನ ಬಾಳೆ ಹೊಲ ಮನಿ ಮುಂದಿನ ಜನಕ್ಕೆ ಬರ್ತಾವನು. ಯಾವ್ದಾವ್ ಯಾವ ಜನವದ ಗಂಟು ಗದಡಿ ನಿಂಬಲ್ಲಿ ಬರ್ತಾವೆ. ವರ್ತಮಾನ ಕಾಲಕ್ಕೆ ಎಷ್ಟು ಬೇಕಷ್ಟು ಮಾಡ್ಕೊಂಡ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ನಿನ್ನೆದು ಇವತ್ತು ಬರುದಿಲ್ಲ, ಇವತ್ತಿಂದ ನಾಳೆ ಬರುದಿಲ್ಲ. ಸುಮ್ಮನೆ ಅದ್ರ ಬಗ್ಗೆ ಬೆನ್ನ ಹತ್ತಿ ತೆರಿ ಕೆಡಿಸ್ಕೊತಿ. ಹಂಗಾಗ್ಬೇಕು ಹಿಂಗಾಗ್ಬೇಕು.
ಹ್ಮ್ ಅದ್ರ ಹೊರಗಿಂದ ಅವಲಂಬನೆ ಮಾಡ್ಕೊಂಡು ಸುಖವಂತೇನ ನಾವು ಮೂರ್ಖರ ನಾವು ಅಂತ. ಈ ಮೂರ್ಖರ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತೈತಿ. ಅದಕ್ಕೆ ಅಂತವ್ರ ಸಂಘ ಮಾಡಿ 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 ನಾವು ಮೂರ್ಖರ ಶಕ ನಮಗೂ ಬಡ್ಕೊಂತೈತಿ. ಮೂರ್ಖ ಜನರ ಸಹವಾಸ ನಮ್ಮನ್ನು ಮೂರ್ಖರು ಮಾಡ್ತೈತಿ. ಅವ ಮಾತುಕತೆ ಆಡಿ ಆಡಿದು ಹಂಗಾಗಿ ಮಾಡಾಕ್ತಿರೋ ಏನ್ ಆತ್ಮ ವಿಷಯಕ್ಕೆ ಅಭ್ಯಾಸ ನಡೆದತ್ತೋ ಏನು ಅನಾತ್ಮ ವಿಷಯಕ್ಕೆ ಅಭ್ಯಾಸ ನಡೆದತ್ತೋ ನಮ್ಮದು ಒಳಗೆ ಆಂತರಿಕವಾಗಿ. ಈ ಜಡ ವಸ್ತುಗಳ ಮುಖಾಂತರ ಎಂದ ನೀ ಸುಖ ಹೊಂದಾವ. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಜಡ ವಸ್ತುಗಳ ಮುಖಾಂತರ ಸುಖಿ ಆಗುವುದನ್ನು ಕಲಿಸ್ಲಿಕ್ಕೆ ಹತ್ತಾವಿಲ್ಲ. ಖಾದ್ಯ ಪೇಯ ಲೇಹ. ಖಾದ್ಯ ಅಂದ್ರೆ ತಿನ್ನೋದು, ಪೇಯ ಅಂದ್ರೆ ಕುಡಿಯೋದು, ಲೇಹ ಅಂದ್ರೆ ನೆಕ್ಕು ಪದಾರ್ಥಗಳು ಸುಖ ಕೊಡ್ತಾವ. ನೀನು ನೆಕ್ಕಿ ಸುಖ ಹೊಂದಬೇಕು, ತಿಂದು ಸುಖ ಹೊಂದಬೇಕು, ಕುಡಿದು ಸುಖ ಹೊಂದಬೇಕು. ನಿನ್ನ ದನ ಕರ ಬಂಧು ಬಳಗ ಬಹಳಷ್ಟು ಇದ್ದವರು ಬಹಳಷ್ಟು ಆರಾಮದಾರ ನೋಡ್ಕೋರಿ. ಏನ್ ಶುದ್ಧ ಬುದ್ಧಿಯ ವಿವೇಕ ವಿಚಾರದಿಂದ ಮನಸ್ಸಿನ ಚಾಂಚಲ್ಯ ಒಡಗಿದ ಸ್ಥಿತ ಪ್ರಜ್ಞನಲ್ಲಿ ಪರಮಾನಂದವೆಂಬ ಅಮೃತವು ಉಕ್ಕಿ ಹರಿಯುತ್ತದೆ ಅಂತ. ಹೌದು, ಸ್ಥಿತ ಪ್ರಜ್ಞ ಅಂತ. ಎಲ್ಲ ಕಾಮನೆಗಳನ್ನ ನಾಶ ಮಾಡಿಕೊಂಡವ ಅವಾಗ ಸ್ಥಿತ ಪ್ರಜ್ಞಾ ಅಂತಾರೆ. ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂತ. ಅವ್ನು ಯಾವಾಗಲೂ ಅವನ ದುಃಖನೇ ಇಲ್ಲ. ಅವನು ಸ್ಥಿತ ಪ್ರಜ್ಞೆ. ಆತ್ಮಭಾವದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಸಿರ್ತಾನ. ಅವನು ಸ್ಥಿತ ಪ್ರಜ್ಞೆ ಅಂತ. ತನಗೆ ಬೇಕಾದ ಆನಂದಮಯವಾದ ಇರುವಿಗೆ ಆತ್ಮ ಅಥವಾ ಬ್ರಹ್ಮ ಅಂತ ಕರೀತಾರೆ. ನೀನ ಅದ ಇದೆಯಾ, ನಿನ್ನ ಬಿಟ್ಟು ಅದು ಬೇರೆ ಇಲ್ಲ. ಬ್ರಹ್ಮ ಅನ್ನುವಂಥದ್ದು ಆತ್ಮ ಅಂದ್ರೆ. ಆತ್ಮ ಅಂದ್ರೆ ಏನೋ ಬೇರೆ ಐತಿ ಅಂತ ತಿಳ್ಕೊಂಡ್ಬಿಟ್ಟೆ ನಾವು. ಬ್ರಹ್ಮ ಬೇರೆ ಐತಿ ಅಂತ. ಆರಾಮಿನೊಳಗೆ ನಾವು ಯಾವಾಗಿಲ್ಲ ಅವಾಗ ಆರಾಮಿನ ದಶೆಯಿಂದ ದುಡುಕಿ ಮಾಡ್ತಾನೆ. ಎಚ್ಚರಿಕೆ ಒಳಗೆ ಸುಖ ಇಲ್ಲ ಅಂತ ಸುಖದ ದಶೆಯಿಂದ ದುಡುಕಿ ಮಾಡ್ತಾನೆ. ನಿದ್ರೆ ಒಳಗೆ ಆರಾಮ್ ಇರ್ತೀರಂತ ಅಲ್ಲಿ ಸುಖದ ದಶೆಯಿಂದ ಏನು ಮಾಡಕ್ ಹೋಗುದು, ಏನು ಮಾಡುವ ಅವಶ್ಯಕತೆನೇ ಇಲ್ಲ. ಅಲ್ಲಿ ಎಚ್ಚರಿಕೆ ವ್ಯವಹಾರ ಅಂದ್ರೆ ಬರೇ ಶ್ರಮನೋ ಏನು ಸುಖನೋ, ಅದು ಶ್ರಮಣ ಹೌದಿಲ್ಲ. ಇಷ್ಟು ಎಚ್ಚರಿಕೆ ವ್ಯವಸ್ಥೆ ಕಳೆದು ಅದರಿಂದ ನಿನಗೆ ಏನ್ ಲಾಭ ಮಾಡ್ಕೊಂಡಿಲ್ಲ. ಆನಂದದಲ್ಲಿ ಮಗ್ನ ಆಗುವುದರಿಂದ ಧ್ಯಾನ ಮಾಡುವುದು ಮನಸ್ಸು ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಿಸುವ ಸಂಬಂಧ. ನಾವು ಬಂದಿರುವ ಮೂಲ ಸ್ಥಾನವನ್ನು ಬೇಗ ಸೇರಬೇಕು. ನಾವು ತೆಗೆದುಕೊಂಡ ವಸ್ತುಗಳನ್ನು ತಿರುಗಿ ಕೊಡಬೇಕು. ಇವನ್ನೆಲ್ಲ ಪಂಚಭೂತಾದಿಗಳಿಂದ ನಾವು ಕಡ ತಗೊಂಡೇವು. ಇವನ್ನೆಲ್ಲ ಹೌದಿಲ್ಲ. ಇವ ನಮ್ಮ ಅಂತ ಹಿಡ್ಕೊಂಡ್ರೆ ಕ್ವಾಟ್ ಸಾಮಾನು ನಂದ ಅಂತ ಹಿಡ್ಕೊಂಡು ಕುಂತ್ರು. ಇರಾಕ್ ಮನಿ ಕೊಟ್ರ ನಂದ ಮನಿ ಅಂದ್ರೆ ಎದಕ್ ಕೊಟ್ಟೈತಿಪ್ಪ ನಿನಗೆ? ನಿನ್ ಕೆಲಸ ಮಾಡ್ಕೊಳಕ್ ಕೊಟ್ಟೈತಿ. ಮನಿ ಎದಕ್ ಕೊಟ್ಟೈತಿ ನಿನಗೆ? ಈ ಪಂಚಭೂತಾದಿಗಳಿಂದ ನಿನಗೆ ಸಂಘಟಿತವಾದಂತ ಶರೀರ ನಿನಗೆ ಜ್ಞಾನ ಮಾಡ್ಕೊಳ್ಳೋ ಸಂಬಂಧ ನಿನಗೆ ಅನುಕೂಲ ಆಗೈತಿ. ನಿನಗೆ ಅದನ್ನ ಮಾಡಿ ಎದಕ್ ಬಂದೇವ ಅನ್ನೋದು ಮರ್ತ್ ಕಾರ್ಯ ಇದು ನಾಂದ ಅಂತ ತಿಳ್ಕೊಂಡ್ ಕುಂತ್ರೆ ನಿನ್ ಕೆಲಸ ಮಾಡ್ಕೋದು ಬಿಟ್ಟ ಮಾಡ್ಕೋಬೇಕು. ಆ ಅವಧಿ ಒಳಗ ಇದನ್ನ ಮಾಡ್ಕೋತೇನಂತ ಕೆಲಸ ಶರೀರ ತಗೊಂಡು ಬಂದಿ ಇದನ್ನ ಕಡ ಇದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೇನ್ ಮಾಡೋದು? ಇದನ್ನ ನಂದಿತ್ತ ಹೆಂಗ್ ಹೋಗ್ಲಿ ಇದನ್ನ ಬಿಟ್ಟ ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಕುಂತ್ರೆ ಹೆಂಗ? ಊರಿಗೆಲ್ಲ ಊಟಕ್ಕೆ ಹಾಕ್ಸ್ತೇನೆ ಅಂತ ಮನಿ ಜಾಗ ಇರ್ಲಿಕ್ಕೆ ಪಂಚಾಯತಿ ಅಂತ ಒಂದ್ ಮನಿ ಖಾಲಿ ಜಾಗ ಕೇಳಿ ತಗೊಂಡಂತ ಅದನ್ನ ಊಟ ಹಾಕ್ಲದ ಬಿಟ್ಬಿಟ್ಟ ಅಂತ ಮನ್ಯಾಗ ಉಳಿದ್ ಬಿಟ್ಟ. ಹಂಗ ಇದನ್ನ ನಾವ್ ಎದಕ್ ಬಂದೇವ್, ಇದನ್ನ ಕಾಯಂ ಮರ್ತ್ ಬಿಟ್ಟೇವ್ ನಾವು ಎದಕ್ ಬಂದೇವ್ ಅನ್ನೋದನ್ನ. ಹಿಂಗ ಇರ್ತೇವೆ. ಇದನ್ನ ನಾಂದ ಅಂತ ತಿಳ್ಕೊಂಡ್ಬಿಟ್ಟೇವ್. ನಂದಿದು ಕಾಯಂ ನಂದ ಅಂತ. ಈ ದೇಹನೂ ನೀನಲ್ಲ, ದೇಹ ಇರೋ ಮನಿನೂ ನಿಂದಲ್ಲ.
ಮಣಿ ನಂದನ್ ಅವ್ರ ಕತಿ ಭಾಳ ಐತಿ ಅಂತ ರಾಮದಾಸರು ಭಾಳ ಅದನ್ನ ವಿಸ್ತಾರವಾಗಿ ಹೇಳ್ಯಾರ. ಅಲ್ಲಿ ಮಣಿ ಏನು ಎಲ್ಲ ಅದ್ರಾಗಿನು ನನ್ನೂನು ಅಂತಾವ್. ಪ್ರತಿಯೊಂದು ಅಲ್ಲಿ ದನ ಕರ ನಾಯಿ ಯಾಕ್ರಿ ಬೆಕ್ಕು ಅಲ್ಲಿ ಇಲಿ ಹೆಗ್ಗಣ ಇರಿವಿ ಇವು ನನ್ನ ಮಣಿನ ಅಂತಾವು. ತಗಣಿ ಚಿಕ್ಕಾಡವು ನನ್ನ ಮಣಿನ ಅಂತಾವು. ಅಲ್ಲಿ ಪಂಚಾಯತಿ ಊರನ್ನವರು ನಮ್ದು ಏಕದಾಗ ಐತಿದ ಅಂತಾರ ಅವರು. ಯಾಕ್ರಿ ನಮ್ಮ ಹದ್ನ್ಯಾಗ ಐತಿ ಅಂತಾರ. ಬೀಗರು ಬಿಜ್ರು ನಮ್ಮ ಊರ ಆ ಊರಾಗ ನಮ್ಮ ಮನಿ ಐತಿ ಅಂತಾರ ಅವರು. ಎಷ್ಟು ಮಂದಿ ಹೀಗೆ ಯಾಕ್ರಿ ನಮ್ದನ್ನ ಅವ್ರ ಕತಿ ಬಾಳ ಐತಿ ಅಂತ ಹೇಳಾರ ಅವರು ರಾಮದಾಸರು. ಈ ಶರೀರದಾಗಾರ ನೋಡಿ ಎಷ್ಟು ಏನೇನ್ ಅದಾವ ಇದ್ರಾಗ. ಇದ್ರಾಗ ಏನೇನ್ ತುಂಬ್ಕೊಂಡಾವ ನೋಡ್ಬೋದು. ಇವೆಲ್ಲ ಸಂಘಟಿತವಾದಂತ ಶರೀರ ಇದು ನಂದು ಅಂತ ತಿಳ್ಕೊಂಡು ಕುಂತೀವಿ. ಏನ್ ಜನರು ಸಾಮಾನ್ಯವಾಗಿ ಒಂದು ವ್ಯಕ್ತಿಯ ದೇಹವನ್ನ ಗುರು ಅಂತ ಭಾವಿಸ್ಕೊಂಡಾರ. ಗುರು ಅಂದ್ರ ಆ ವ್ಯಕ್ತಿ ಅಲ್ಲ, ಶರೀರ ಅಲ್ಲ, ಅರುವ ಗುರು. ಹೆಣ ಹೋಗುದು ಕಟ್ಟಿ ಕಟ್ಕೊಂಡ್ ಕುಂತ ಹೊಟ್ಟಿ ತುಂಬ್ಕೊಂತ ಕುಂತ ಅಧ್ಯಾತ್ಮ ಅಂತಾರೇನ್ರಿ ಅದ. ಬಾಳ ಅದಾವ ಜಗತ್ತಿನ ತುಂಬ ಮಹಾತ್ಮರ ಶರೀರ ಹೋಗೋದು ಕಟ್ಟಿ. ಅವು ಮೊದಲೆಲ್ಲಿ ಇದ್ದಿದ್ದೆ ಗದ್ದಿಗೆ ಇಲ್ಲ, ಈಗ ಕಟ್ಟಿ ಕಟ್ಟಾಕ ಶುರು ಬೆದಕಿ ಬುದ್ಧಿಯವ್ರು ಮಾಡಿದ ಕಸಬ. ಶಿಷ್ಯರ ಆಗ್ಬೇಕನ್ನ ಅವ್ರು ತಮ್ಮೊಳಗ ತಾವ್ ನೋಡ್ಕೋದು. ಮಹಾತ್ಮರು ಯಾವ ಸ್ಥಿತಿ ಹೊಂದಿದ್ರು, ಆಂತರಿಕವಾಗಿ ಅಭ್ಯಾಸ ಮಾಡಿದ್ರು, ಅದೇ ರೀತಿ ನಾವು ಪ್ರಯತ್ನ ಮಾಡ್ತೀವಿ. ಯಾವ್ದಾರ ಮಹಾತ್ಮ ಗದ್ದಿಗೆ ಗೊಂಬಿ ನಡ್ಕೊಂತ ಕುಂತಾನ, ಕಟ್ಕೊಂಡ್ ಕುಂತ ಅದನ್ನ ಪೂಜೆ ಮಾಡ್ಕೊಂತ ಕುಂತಂದ್ರೆ ಗದ್ದಿಗೆ ಗೊಂಬಿ ಒಳ್ಳೆ ನೋಡ್ಲಿಲ್ಲ. ವಿಶ್ವನ ಚರಟನ ಹೊತ್ನ್ಯಾಗ ಗದ್ದಿಗೆ ಗೊಂಬಿ ಚರಟ ಇಲ್ಲನು ಅಂದ್ರ ವಿಶ್ವನ ಅಲಗಳಿಬೇಕನ್ನೋ ಹೊತ್ನ್ಯಾಗ ಗದ್ದಿಗೆ ಗೊಂಬಿ ಅಲಗಳಿಗಿಲ್ಲ. ಅಂದಾಗಿದ್ದ ಏನ್ ವಿಶ್ವ ವಿಷಯವೆಂಬತ್ತು ವಿಷವೆಲ್ಲವನ್ನು ತೂರಿ ಎಲ್ಲದರ ಅಭಿಮಾನ ಬಿಡಬೇಕು. ಎಲ್ಲಿ ತನಕ ಈ ಶರೀರ ಅಭಿಮಾನ ಐತಿ ಅಲ್ಲಿ ಮಟ್ಟ ಗದ್ದಿಗೆ ಗೊಂಬಿ ಅಭಿಮಾನ ಹೋಗುದಿಲ್ಲ. ದೇಹದ ಅಭಿಮಾನ ಬಿಟ್ಟಾಗ ಅದ ಗದ್ದಿಗೆ ಗೊಂಬೆ ಅಭಿಮಾನ ಹೋಗ್ತೈತಿ. ಇದರ ಅಭಿಮಾನ ಬಿಡ, ನಾನು ನನ್ನದು ಅನ್ನೋದು ಅಂದಾಗ ನೀನು ಮುಕ್ತದಿ ಅನ್ನೋದು ಅನುಭವ. ಎಲ್ಲಿ ತನಕ ಇದು ನಮ್ಗೆ ಅಭಿಮಾನ ಅದ ಅಲ್ಲಿ ತನಕ ನಾನು ಮುಕ್ತದೇನೋ ಅಭಿಮಾನ ಅನುಭವ ಬರುದಿಲ್ಲ ನಮ್ಗೆ. ಚೈತನ್ಯ ಸ್ವರೂಪನಾದ ಗುರುವಿಗಿಂತಲೂ ಹೆಚ್ಚಿನ ದೇವರಿಲ್ಲ. ಹೌದು. ಶರೀರ ಭಾವನೆಯನ್ನು ನಿಶೇಷವಾಗಿ ಬಿಟ್ಟವನೇ ಗುರು ಅಂತ. ಶಿವ ಅಂದ ಕೂಡಲೇ ಏನ್ ನೆನಪಿ ಬರ್ತದೆ ನಿಮ್ಗೆ? ಶರೀರ ನೆನಪು ಬರ್ತದೆ. ರಾಮ ಅಂದ ಕೂಡಲೇ ಶರೀರ ನೆನಪು ಬರ್ತದೆ. ಕೃಷ್ಣ ಅಂದ ಕೂಡಲೇ ಶರೀರ ನೆನಪು ಬರ್ತದೆ. ಶಿವ ಶಿವ ಅಂತ ಶರೀರ ನೆನಪ ಮಾಡವ, ಕೃಷ್ಣ ಕೃಷ್ಣ ಅಂತ ರಾಮ ರಾಮ ಅಂತ ಶರೀರ ನೆನಪ ಮಾಡವ. ನೀ 1000 ವರ್ಷ ಇದನ್ನ ಬಾಯಿಂದ ಬಡಬಡಿಸಿದ್ರು ಶರೀರ ಭಾವ ತೆಗೆದು ಹಾಕಿದಾಗ ನಿನಗೆ ಇದು ಅನುಭವ ಬರ್ತದೆ. ಮುಕ್ತಿ ಅನ್ನೋದು ಇಲ್ಲೇ ಇಲ್ಲ ಹಂಗೆ ಶಿವ ಶಿವ ರಾಮ ರಾಮ ಅಂದ್ರೆ ಮುಕ್ತಿ ದೊರೆಯಬೇಕಾದ್ರೆ ಅನಂತ ನಾಮಗಳ ಸಾಕ್ಷಿ ಸ್ವರೂಪನೇ ನಾನೆಂದು ಸತತ ಆ ಇರುವಿನ ಅನುಸಂಧಾನದಲ್ಲಿ ತೊಡಗಬೇಕು ನೋಡಿ. ಮೊಟ್ಟ ಮೊದಲ ಆನಂದವನ್ನ ಎಲ್ಲಿ ನಿನ್ನೊಳಗ ನೀ ಕಂಡುಕೊಂಡದ್ದು? ಏನ್ ಹೊರಗಿನ ಯಾವ ವಸ್ತುಗಳು ನಮ್ಗೆ ಸುಖ ಶಾಂತಿಯನ್ನು ಕೊಡೋದನ್ನ ಇಲ್ಲವು. ಕೊಡ್ತಾವಂತ ನೀ ಕಲ್ಪಿಸ್ಕೊಂಡು ಕುಂತೀವಿ. ಆರಾಮಿರಾಕ ಬಾಹ್ಯ ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ. ಯಾಕೆ ನಿಜವಾದ ಸುಖ ಶಾಂತಿ ಬಾಹ್ಯದನ್ನು ಅವಲಂಬಿಸಿಕೊಂಡಿಲ್ಲ, ಅದು ಸ್ವತಂತ್ರವಾದದ್ದು. ಈ ಲೋಕದಲ್ಲಿ ಛಾಯಾರೂಪವಾದ ವಿಷಯ ಸುಖಕ್ಕೆ ಮರಳಾಗುವ ಜನರೇ ಹೆಚ್ಚು. ಅತ್ಯಂತ ಸೂಕ್ಷ್ಮವಾದ ಆತ್ಮವಿಚಾರಕ್ಕೆ ಮರಳಾಗುವವರು ಬಹಳ ಕಡಿಮೆ.
ನಿಜವಾದ ದೇವರ ವಿಷಯದಲ್ಲಿ ಮರಳಾಗತಕ್ಕವರು 1-2 ಲಕ್ಷ ಜನಗಳಲ್ಲಿ ಎಲ್ಲೋ ಒಬ್ಬರು ಸಿಗ್ತಾರೆ. ಅಧ್ಯಾತ್ಮ ವಿಚಾರ ಒಂದು ಬಿಟ್ಟೆ ಅಂದ್ರೆ ಎದರದಿಂದನೂ ನಿನಗೆ ಚಿಂತೆ ಕಡಿದ್ರು. ಅಧ್ಯಾತ್ಮ ವಿಚಾರ ಇತ್ತಂದ್ರೆ ಎಲ್ಲಾ ಚಿಂತೆ ಕಡಿತಾವ. ಅದಕ್ಕೆ ಮೊದಲು ಈ ಆತ್ಮಚಿಂತನದ ಅಭ್ಯಾಸದಾಗ ಕೊಡೋದು. ಶಿವಾನಂದ ಶಿಷ್ಯರನ್ನವರು ಧ್ಯಾನ ಕೂಡ ಅವ್ರು ಎಷ್ಟು ಮಂದಿ ಇದ್ರಿ? ಆತ್ಮಾನಂದ ಶಿಷ್ಯರಿರ್ಲಿ, ಯಾವುದೇ ಮಹಾತ್ಮರ ಶಿಷ್ಯರಿರ್ಲಿ, ಕೇಳಿದ್ದನ್ನು ನೆನಪು ಮಾಡ್ಕೊಂತ ಇರೋ ಪ್ರಯತ್ನ ನಡೆಸಿರೇನು? ಏನ್ ಕೇಳಿದೀವಿ, ನಾವು ಏನ್ ಮಾಡಾಕತ್ತೀವಿ ಅಂತ. ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀಪ, ದೇವ್ರ ಇದ್ದಿ ಅನ್ನೋದನ್ನ ನೆನಪಿಗೆ ಕೇಳಿದ್ದನ್ನ ನೆನಪು ಮಾಡ್ಕೊಂತ ಇರುವುದು, ಅದು ನಮ್ಮ ಕೆಲಸ. ಆತ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕು. ವ್ಯರ್ಥ ವೇಳೆ ಕಳಿಬಾರ್ದು ಅಂದ. ಶಿವಾನಂದ ಶಿಷ್ಯರನ್ನವ್ರು ಚಂಚಲ ಮನಸ್ಸಿನವರದಿರುವ, ನಿಶ್ಚಲ ಮನಸ್ಸಿನವರದಿರುವ ಅಂತ. ಎಕಡೆ ಲಕ್ಷ್ಯ ಐತಿ ನೋಡ್ಕೋ, ತೋರ್ಕಿ ಕಡೆ ಐತಿವ, ನೀರುವಿಕೆ ಕಡೆ ಲಕ್ಷ್ಯ ಐತಿ ನಿಮ್ದು. ವಿಶ್ವವೆಂಬ ಚರಟದೊಳಗೆ ಏನಾರ ಗಳಿಸ್ಬೇಕು, ಹೊಂದ್ಬೇಕನ್ನ ಅವನ ಕೆಲಸ ಅಲ್ಲ ಅಲ್ಲಿ. ಈ ಚರಟದಿಂದ ಎಂದಿಗೆ ಸುಖ ಹೊಂದವನು. ಎಷ್ಟು ಗಳಿಸಿದ್ರು ಇದು ರಸ ಇಲ್ಲ ಇದ್ರೊಳಗೆ, ಎಲ್ಲವೂ ಕಸನ. ಕಸದೊಳಗೆ ರಸ ಹುಡುಕಿದ್ರಿ ಎಲ್ಲಿ ಸಿಗ್ಬೇಕ್ರಿ ನೀವು? ದೇವರು ಎಲ್ಲಿಲ್ಲ ಅನ್ನೋದನ್ನ ನಮಗೆ ಹೇಳಿ ಅಂದ್ರೆ ದೇವರು ಎಲ್ಲಿ ಅದಾನ ಅನ್ನೋದು ನಾವು ತೋರಿಸ್ತೇವೆ. ದೇವರು ಎಲ್ಲಿ ಅದಾನ ಅಂತ ಕೇಳಿದ್ರೆ ಎಲ್ಲಿಲ್ಲ ಹೇಳ, ಎಲ್ಲಿ ಅದಾನ ಅನ್ನೋದು ಹೇಳೋದು. ಇಲ್ಲಂತ ಹೇಳ್ಬೇಕಾದ್ರು ಅಲ್ಲಿ ಇರುವಿಕೆ ಐತಿ, ನಿನ್ಗೆ ಇದ್ದ ಇಲ್ಲ ಅನ್ಬೇಕಾಗೈತಿ. ಅಲ್ಲಿ ನಿನ್ನ ಇರುವಿಕೆನ ಐತಿ. ನೀ ಇಲ್ಲದಂಗೆ ಯಾವಾಗ ಕೇಳಿ, ನೀ ಅದಿ ಇಲ್ಲೋ ನೋಡ್ಕೊಂತಿದ್ರ ಜವಾಬ್. ದೇವ್ರ ಅದಾನಂತಿರೋ ಇಲ್ರು ಆಚಾರ ನೀವು ಅಂತ ಕೇಳಿದ್ರು ನೀ ಅದೇನು ಇಲ್ಲ ನೋಡ್ಕೊ. ನೀ ಹೆಂಗದಿ ನೋಡ್ಕೊ. ಮನಸ್ಸು ಸುಮ್ಮನೆ ಇತ್ತಂದ್ರೆ ದೇವ ದರ್ಶನ ನಿನಗಾಕೈತಿ. ಮನಸ್ಸು ಚಂಚಲ ಆತಂದ್ರೆ ಈ ಜಡದ ದರ್ಶನ ನಿನಗೆ. ಅಧ್ಯಾತ್ಮ ಅಂದ್ರೆ ರಾಮಾಯಣ ಅಂತ ತಿಳಿದೇನು? ಸಂಖ್ಯಾಗುಣ ಪದ ಅಂತ ತಿಳಿದೇನು? ದೇವ್ರಂದ್ರೆ ಏನು ಅನ್ನೋದು ಗೊತ್ತಿಲ್ಲದಕ್ಕೆ ಏನೇನಾದ್ರು ನೆನಪು ಮಾಡ್ಕೊತ ಹೋಗುದು. ದೇವ್ರ ನೆನಪು ಪಡಕ್ ಬಾರದಕ್ಕೆ ಏನಾರು ನೆನಪು ಮಾಡೋದು. ದೇವ್ರಂದ್ರೆ ಜ್ಞಾನ, ಅರಿವು ಯಾವಾಗಲೂ ಇದ್ದದ್ದು. ನಾವು ಇಲ್ಲದನ್ನ ಕಲ್ಪಿಸ್ಕೊಂಡು ಕೂತೀವಿ. ನಾಮರೂಪಗಳು ಯಾವಾಗಲೂ ಇದ್ದದ್ದು. ನೀವು ಕಲ್ಪನಾ ಮಾಡಿದಾಗ ಅಟ್ಟ ಅವು, ಕಲ್ಪನಾ ಅಡಿಗಿದಾಗ ಇಲ್ಲಿದಾವು ನಾಮರೂಪಗಳು. ನಿದ್ದೆ ಎದ್ದಿದಾಗ ಇಲ್ಲ ಅವು. ಆದ್ರೆ ನೀನು ಅದಿಯಲ್ಲಿ ಯಾವಾಗಲೂ ಇದ್ದ ವಸ್ತು ನೀನು. ಕಲ್ಪನೆಗೆ ಏನು ಬರ್ತೈತಿ ಅದೆಲ್ಲ ಮಾಯ, ಅದು ತೋರಿಕೆ. ನಿನ್ನ ಇರುವನ್ನು ಕಲ್ಪಿಸಲಿಕ್ಕೆ ಬರುದಿಲ್ಲ. ದೇವಂದ್ರ ಜ್ಞಾನ, ಅರಿವು. ಅದರ ಬಗ್ಗೆ ನಮ್ಗೆ ಅಜ್ಞಾನ ಅದ. ಅದು ಗೊತ್ತಿಲ್ಲದಕ್ಕೆ ನಾವು ಏನಕ್ಕೇನಾರು ಕಲ್ಪಿಸ್ಕೊಂಡು ಕುಂದಿರ್ತೀವಿ. ಯಾವಾಗಲೂ ಸ್ವರೂಪಿಯಾಗಿ ಇರುವಂತಹದ್ದು ಯಾವ್ದೈತಿ ಅದಕ್ಕೆ ಪರಮ ಪುರುಷಾರ್ಥ ಅಂತಾರೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ಬೇಕಾಗಿ ಪುರುಷಾರ್ಥ ಸಿದ್ಧಿಗಾಗಿ. ಯಾವಾಗಲೂ ಎಳ್ಳಟ್ಟು ದುಃಖ ಇಲ್ಲದಂತ ಸ್ಥಿತಿ ಅದು. ಮೋಕ್ಷ ಅಥವಾ ಮುಕ್ತಿ ಪುರುಷಾರ್ಥ ಅಂದ್ರೆ ಆನಂದವು ಹೊಸದಾಗಿ ಹೊರಗಿನಿಂದ ಪಡೆಯುವಂತ ಒಂದು ವಸ್ತು ಅಲ್ಲದು. ಏನಾರ ಮಾಡಿ ತಯಾರು ಮಾಡಿ ಕೊಡೋದು ದಿನಸನೂ ಅಲ್ಲದು. ಆನಂದವು ಕರ್ಮದಿಂದ ದೊರೆಯುವಂತ ವಸ್ತು ಅಲ್ಲದು. ಉತ್ಪಾದ್ಯನೂ ಅಲ್ಲ, ಸಂಸ್ಕಾರನೂ ಅಲ್ಲ, ಪರಿಣಾಮಿನೂ ಅಲ್ಲ, ಪ್ರಾಪ್ಯನೂ ಅಲ್ಲ. ನಿತ್ಯ ಶುದ್ಧವು ಸ್ವತಃ ಸಿದ್ಧವೂ ಆದಂತಹದ್ದು. ಇಂತಿ ಮಾಡ್ಕೋಕ್ಕಿಂತ ಮೊದಲು ಆನಂದ ಗೊತ್ತಿತ್ತಾನ ಇಲ್ಲ? ಗಂಡನ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಆನಂದ ಗೊತ್ತಿತ್ತಿಲ್ಲ? ಮಕ್ಕಳನ್ನ ಹಿಡಿಯೋಕ್ಕಿಂತ ಮೊದಲು ಆನಂದ ಗೊತ್ತಿತ್ತಿಲ್ಲ?
ಗಂಡನ್ ಮಾಡ್ಕೊಂಡ ಮ್ಯಾಗ ಹೆಂಡತಿ ಮಾಡ್ಕೊಂಡ ಮ್ಯಾಗ ಮಕ್ಕಳ ನಡದ ಮ್ಯಾಗ ಆನಂದ ಗೊತ್ತಾಯ್ತೇನಪ್ಪ ನೀವು ಮೊದಲ ಬರ್ತೈತಿ ನಿನಗ ಬಾಹ್ಯ ವಸ್ತುಗಳು ಯಾವ ಸಂಬಂಧ ಇಲ್ಲೂ ನಾವು ಆನಂದವನ್ನು ಅನುಭವ ಮಾಡಿ ನಿನ್ನ ದೃಷ್ಟಿನ ಸೃಷ್ಟಿ ಏನ್ ದೃಷ್ಟಿಯೊಳಗ ಸೃಷ್ಟಿ ಇದೆ ದೃಷ್ಟಿ ಅಡಗಿದ ಮ್ಯಾಗ ಸೃಷ್ಟಿ ಇಲ್ಲಿ ಯಾವುದರ ಭಾಷಾದೊಳಗೆ ಆನಂದ ಕಂಡೀನಿ ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳಿದ್ರು ಏನ ಸಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳಿದ್ರು ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ ಹೇಳಿದ್ರು ಏನ್ ಅಜ್ಞಾನಂ ಆನಂದಂ ಬ್ರಹ್ಮ ಅಂತ ಹೇಳಿದ್ರು ಅರಿವಿನ ಮೂಲಕ ಆನಂದವಾಗಿರುವುದು ಏನ್ ಆನಂದದ ನೆನಪು ಮಾಡ್ಲಿಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ ಅಂತ ನಿದ್ರೆ ಏನ್ ಮಾತಾಡ್ತಿರೋ ಏನ್ ಅನುಭವಿಸ್ತಿರೋದನ್ನ ಮಾತಾಡಿದ ಯಾವ ನಿದ್ದೆ ಹತ್ತಲ್ಲ ಮಾತಾಡಕೈತೆ ಅಂದ್ರೆ ಸುಮ್ಮನೆ ಇರುವ ಮರ ಅಂತ ಹೌದಿಲ್ಲ ಯಾಕದ ಒಡ ಹೆಚ್ಚಿ ಸುಮ್ಮನೆ ಮಕ್ಕಳು ಏನಂತ ಅದು ಸುಮ್ಮನೆ ಇದ್ದಾಗ ಅದ ಅನುಭವ ಬರ್ತದೆ ಪ್ರತಿಯೊಬ್ಬರಿಗೂ ಅದು ಏನ್ ನಾವು ಬಹಳಷ್ಟು ಮಾತಾಡಿ ಇದ್ದು ಸಮಾಧಾನ ಕೆಡಿಸ್ಬೋದು ನಿದ್ದಿಗೆ ಹೋಗ್ಬೇಕಾದ್ರೆ ಜಗತ್ತಿಂದ ಯಾವ ಹೊರಗಿನ ಸಾಮಾನು ಬೇಕಾಕವನು ಯಾರ್ದಾರ ಪರವಾನಿಗೆ ಅದು ಬೇಕಾಕೈತಿ ನನಗೆ ಶರೀರ ಬೇಕು ಏನು ನಿನಗೆ ಶರೀರ ಬೇಕಾಗಿದ್ದು ಏನು ಬೇಡಾಗಿದ್ದು ಹೇಳಿ ಯಾವ ಕಾರಣಕ್ಕಾಗಿ ಬೇಡ ಯಾವ ಕಾರಣಕ್ಕಾಗಿ ಇದು ಬೇಕು ಅಂತ ಇದು ನಮ್ಗೆ ಸಂಕಟ ಕೊಡ್ತೈತಿ ಅಂತ ಇದು ಬೇಡ ಸುಖ ಕೊಡ್ತೈತಿ ಅಂತ ತಪ್ಪು ತಿಳುವಳಿಕೆಯಿಂದ ಇದು ಬೇಕಂತ ಈ ಶರೀರ ನಿನಗಿದ್ರೆ ಸಂಕಟ ಏನು ಆರಾಮ ವಿಚಾರ ಮಾಡಿ ಏನು ಸಂಕಟನ ಹೌದಿಲ್ಲ ಆರಾಮ್ ಬೇಕಾಗಿತ್ತಂದ್ರೆ ಶರೀರ ಸಂಬಂಧ ತಪ್ಪಿಸ್ಕೊಂಡ್ಬಿಡ್ರಿ ಶರೀರ ಮೊದಲು ಮಾಡಿಕೊಂಡ ದೃಶ್ಯ ಪದಾರ್ಥಗಳೆಲ್ಲ ಬೇಸರಕ್ಕವು ಅದಕ್ಕೆ ಇವರು ಸಂಬಂಧ ತಪ್ಪಿಸ್ಕೊಂಡು ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂತ ಅವನ್ನೆಲ್ಲ ಅಲ್ಲುಗಳ ಸಂಬಂಧ ತಪ್ಪಿಸ್ಕೊಂಡು ಶರೀರ ಮೊದಲು ಮಾಡ್ಕೊಂಡು ಎಲ್ಲ ಉಪಾಧಿಗಳ ಸಂಬಂಧ ತಪ್ಪಿಸ್ಕೊಂಡು ದೇಹನೂ ನಾನಲ್ಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತು ಎಲ್ಲ ಉಪಾಧಿಗಳ ಸಂಘವನ್ನು ಪರಿತ್ಯಜಿಸು ಏನ್ ಮೌನದ ಅಂತರ್ಭಾವವನ್ನು ಅನುಭವಿಸಿಕೋ ಅಂತ ಮನಸ್ಸು ಸುಮ್ಮನೆ ಇದ್ದಾಗ ಹೆಂಗೈತಿ ಆಂತರಿಕವಾಗಿ ಅವಾಗ ಅದನ್ನ ನೆನಪಿಗೆ ತಗೋ ಮನಸ್ಸನ್ನು ಸುಮ್ಮನೆ ಇರುವ ಸ್ಥಿತಿ ಏನೈತಿಲ್ಲ ಅದು ಆನಂದದ ಸ್ಥಿತಿನ ಅದು ಆನಂದಕ್ಕಿಂತ ಹೆಚ್ಚಿನ ನಿಮಗೆ ಯಾವ್ದು ಬೇಕಾಗೈತೆ ಶರೀರ ಇದ್ರೆ ಸಾಕು ನಮ್ಗೇನು ಆನಂದ ಬೇಕಾಗಿಲ್ಲ ಅಂತೀರಿ ಮತ್ತೆ ಏನೆಲ್ಲ ಮಾಡೋದು ಶರೀರ ದಶೆಯಿಂದ ಮಾಡ್ತಿರೋ ಏನೋ ಆನಂದ ದಶೆಯಿಂದ ಮಾಡ್ತಿರೋ ನೀವು ನೀತಿ ಬಂದಾಗ ಇನ್ನೊಬ್ಬರು ಗೋಡಿಗೆ ಹೋಗ್ತೀರ ನೀವು ಶರೀರದ ಮೇಲೆ ಪ್ರೀತಿ ಐತಿವೋ ಏನು ಆನಂದದ ಮೇಲೆ ಪ್ರೀತಿ ಐತಿವೋ ನಿನಗೆ ಆನಂದದ ಲಾಭಕ್ಕಿಂತ ಹೆಚ್ಚಿನ ಲಾಭ ಯಾವುದೂ ಇಲ್ಲ ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂತ ತಾನಲ್ಲದನ್ನು ಹಿಡ್ಕೊಂಡು ಕುಂತದ್ದು ಏನೈತಿ ಎಲ್ಲ ಕೈ ಬಿಟ್ಟಾಗ ನಿನಗೆ ಅವಾಗ ಸತತ ಆನಂದದ ಅನುಭವದಾಗ ಇರಾಕ್ತದೆ ಹೊರಗಿನಿಂದ ಆನಂದ ಸಿಗುದಿಲ್ಲ ಅನ್ನೋದು ಎಂದಿಗೆ ಖಾತ್ರಿ ಆಗ್ಬೇಕ್ರಿ ನಮಗೆ ಯಾವ ಇದು ಖಾತ್ರಿ ಆಕೈತಿ ಯಾವ ಹೊರಗೆ ಹಣಿಕೆ ನೋಡೋದು ಬಂದ್ ಮಾಡ್ತೀವಿ ಹೊರಗಿನ ವ್ಯವಹಾರ ಬಂದ್ ಮಾಡ್ತೀವಿ ಒಳಗ ಆಂತರಿಕವಾಗಿ ಅಭ್ಯಾಸ ಶುರು ಆಕೈತಿ ನಮಗೆ ಒಳ ಹೊರಗಿನ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟು ಕುಂತಾಗ ಅವಾಗ ಸ್ವಾಭಾವಿಕವಾಗಿ ಆರಾಮ ಆತಪ್ಪ ನನಗಂತಾನೆ ಇದನ್ನ ನಿಮ್ಮೊಳಗ ನೀವು ನೋಡ್ಕೊಳ್ಳೋ ಕೆಲಸ ಇದು ಇನ್ನೊಬ್ಬರು ಮಾರಿ ನೋಡ್ಕೊತ ಕೂಡೋದಿಲ್ಲ ಇದ್ರೊಳಗ ಮಾರಿ ಒಳಗ ಆರಾಮ ಇರ್ತೈತೆ ಮಾರಿ ಹಳಸ್ತೈತೆ ಅದು ಕೆಟ್ಟ ಹೋಗೈತೆ ಅದು ನಿದ್ದೆ ಬಂದಾಗ ಎದರ ಕಾಳಜಿ ಮಾಡ್ತೀನಿ ಬಾಳೆ ಬದುಕಿನ ಕಾಳಜಿ ಅದು ಭಾಳ ಕಾಳಜಿ ಮಾಡ್ತಿ ಎಚ್ಚರ ಇದ್ದಾಗ ಅದಿಲ್ಲ ಯಾರ ಬಂದ್ರು ಏನು ನಿದ್ದೆ ಹೆಚ್ಚಾಗಾದ್ರೆ ಎಲ್ಲಿ ನೋಡ್ಬೇಕು ನೀವು ಯಾರು ನೋಡಪ್ಪ ನನಗೆ ಭಾಳ ಕಾಳಜಿ ಮಾಡಾಕತ್ತಿ ಅದನ್ನ
ಎಲ್ಲಾನು ಕೈ ಬಿಟ್ಟ ನಿನಗೆ ಆರಾಮಿನ ಅನುಭವ ಬರ್ತದೆ. ಶರೀರ ಪಡೆಯುವುದು ಹೆಚ್ಚಿನ ಲಾಭ, ಇನ್ನು ಆನಂದ ಪಡೆಯುವುದು ಹೆಚ್ಚಿನ ಲಾಭ ನಿನಗೆ. ಈ ನಾಮರೂಪಗಳನ್ನು ಹಿಡ್ಕೊಂಡು ಕುಂತದ್ದು ಬ್ಯಾಸರ ಆಕತಿಲ್ಲ. ಆ ಮೂರ್ತಿ ಹಿಡ್ಕೊಂಡು ಕುಂತದ್ದು ಬ್ಯಾಸರ ಆಕತಿಲ್ಲ. ಆರಾಮಿಗೆ ಆಕಾರ ಐತೆ ಅದು. ಇದ ಮೂರ್ತಿನ ಬಿಡ್ಬೇಕನ್ನೋ ಹೊತ್ನ್ಯಾಗ ಅನ್ಯ ಮೂರ್ತಿ ಇಟ್ಕೊಂಡು ಕುಂತ ಏನ್ ಮಾಡವ? ಶರೀರಕ್ಕೆ ರೊಟ್ಟಿ ಬಟ್ಟಿ ಆರಾಮ್ ಇರ್ಬೇಕಾತಂದ್ರೆ ರೊಟ್ಟಿ ಬಟ್ಟಿ ಬ್ಯಾಸರಕ್ಕವಿಲ್ಲ. ಶರೀರದ ನೆನಪಿನಾಗಿದ್ರೆ ಕಾಮ ಕ್ರೋಧಾದಿಗಳು ಶುರುವಾಗ್ತಾವ, ಏನು ಆನಂದದ ನೆನಪಿನಾಗಿದ್ರೆ ಕಾಮ ಕ್ರೋಧಾದಿಗಳು ಶುರುವಾಗ್ತಾವ. ನಿರಾಕಾರ ನಿರ್ಗುಣ ಆನಂದಮಯವಾದ ಇರುವಿನಲ್ಲಿ ಯಾವ ಕಾಮ ಕ್ರೋಧಾದಿಗಳು ಬರ್ಲಾರು. ಏನ್ ನಿರಾಕಾರವಾದಂತ ಇರುವನ್ನು ಯಾವ ರೋಗಾದಿಗಳು ಕೆಡಿಸಲಾರು. ಶರೀರಾದಿಗಳನ್ನು ರೋಗಾದಿಗಳು ಕೆಡಿಸ್ತಾವ. ಬ್ಯಾನಿ ಅದಕ್ಕೆ ಶರೀರಕ್ಕೆ ಬ್ಯಾನಿ, ನಿನಗೆ ಇಲ್ಲಿ ಬ್ಯಾನಿ ಇದೆ. ಏನ್ ಸತತ ಬ್ಯಾನಿ ಶರೀರ ಇಲ್ಲಿ ಐತೆ, ಅಲ್ಲಿ ಬ್ಯಾನಿ ಇರುವುದು. ಬ್ಯಾನಿ ತೋಟ ಅಂತಾರ ಅದಕ್ಕೆ. ಏನ್ ಅದು ಹುಟ್ಟುವಾಗನ ಬ್ಯಾನಿ ಶುರುವಾಗ್ತದೆ, ಕಡಿತನಕನೂ ಬ್ಯಾನಿ. ಬ್ಯಾನಿ ತಿಂದ ಹಡ್ದಾರ ಇದನ್ನ. ಕಡಿತನಕನೂ ಬ್ಯಾನಿ ಒಳಗ ನಮ್ ಕೆಲಸ ಮಾಡ್ಕೋಬೇಕು ನೋಡ್ರಿ. ಶರೀರಕ್ಕೆ ಮನಸ್ಸು ಅರ್ಪಣೆ ಮಾಡಿದ್ರೆ ಆರಾಮ್ ಇರ್ತಿರುವ, ಈ ಆನಂದಕ್ಕೆ ಮನಸ್ಸು ಅರ್ಪಣೆ ಮಾಡಿದ್ರೆ ಆರಾಮ್ ಇರ್ತಿರುವ. ಅಲ್ಲಾಹನಲ್ಲಿ ಯಾವ ಅವಗುಣಗಳೂ ಇಲ್ಲ. ಅಲ್ಲ ಅಂದ್ರೆ ಸದ್ವಸ್ತು, ಕೆಡ್ಲಾರ್ದಂತ ವಸ್ತು ಅದು. ಬಾಳೆ ಆರಾಮಲ್ಲ, ಆರಾಮ್ ಬಾಳೆ ಅಲ್ಲ ಅನ್ನೋ ವಿಚಾರ ಎಂದ್ ಹೊಳಿಬೇಕ್ರಿ ನಮ್ಗೆ. ಬಾಳೆನ ಆರಾಮ ಆದ್ರೆ ಬಾಳೆ ಬಿಟ್ಟು ಆರಾಮಿಗೆ ಯಾಕೆ ಹಂಗಾರೆ? ಬಾಳೆದ್ ಬೆನ್ನ ಹತ್ತಿದವ್ರು, ಬಾಳೆದ್ ಬೆನ್ನ ಹತ್ತಿ ಅದನ್ನ ಪೂರ್ಣ ಮುಗಿ ಶರೀರ ಬಿಟ್ಟವ್ರು ಯಾರಿದ್ರಿ? ಇನ್ನ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ಕೊಂತನ ಇಟ್ಕೊಂಡನ ಸತ್ತು ಅದಟ್ ಉಳಿತಪ್ಪ ನನ್ ಮಾಡೋದು. ಪೂರ್ತ ಮುಗಿಸಿದವ್ರು ಯಾರದಾರ? ಬಾಳೆ ಮುಗಿಸಿದವ್ರು. ಅದ ಹಪಾಪಿ ಹಂಗ ಇರುದನ ಅದು. ಅಂಧಶ್ರದ್ಧೆಯಿಂದ ಕೆಲಸ ಆಗೋದಿಲ್ಲ. ಹೌದು, ಬೋಳಿ ಭಕ್ತಿಗೆ ಅದು ಸಿದ್ಧಿಸುವುದನೇ ಇಲ್ಲ. ಬೋಳಿ ಭಕ್ತಿಗೆ ಸಿದ್ಧಿಸುತ್ತದೆಂಬ ಉದ್ದರಿ ಮಾತನ್ನು ಬಿಟ್ಟುಕೊಟ್ಟು ವಿವೇಕದಿಂದ ನಾವು ಇದನ್ನ ಪ್ರಯತ್ನ ಮಾಡ್ಬೇಕಾಗತ್ತೆ. ವಿವೇಕಕ್ಕೆ ಮುಖ ಕೊಡ್ಲಿಲ್ಲ ಅಂದ್ರೆ ಇದನ್ನ ಹೊಂದಕ್ ಆಗುದಿಲ್ಲ. ದುಡ್ಡು ಗಳಿಸೋದಂದ್ರೆ ಏನ್ರಿ? ಪಾಪ ಗಳಿಸೋದು ಏನ ಸುಖ ಗಳಿಸೋದು? ಅದು ಹೆಂಗ್ ನೀ ದುಡ್ಡಿನ ಸಂಗ್ರಹ ಹೆಚ್ಚಾಕೊಂತ ಹೋಗತ್ತೆ, ಸುಖದ ಪ್ರಮಾಣ ಹೆಚ್ಚಾಕತಿ, ದುಃಖದ ಪ್ರಮಾಣ ಹೆಚ್ಚಾಕತಿ ನೋಡ್ಕೋರಿ. ಕೆಡಕಿಗನ ಅದ ಹೆಂಗ್ ದುಡ್ಡು ಹೆಚ್ಚಿಗೆ ಸಂಗ್ರಹ ಭಾಳ ಅದ್ರ ಭಾಳ ಆರಾಮ್ ಇರ್ತಾವ ಅಂತ ನಾವು ತಿಳ್ಕೊಂಡೇವಿ. ನೀವು ದೊಡ್ಡ ಐತಿಪಾ ಆದಾಯ ಚಲೋ ಐತಿ ಅಂತ. ಯಾಕ್ರಿ? ಎಲ್ಲಿ ನೆಮ್ಮದಿನ ಇಲ್ಲ ನಮಗೆ. ಏನ್ ಬಹಳಷ್ಟು ಕೋಟಿಗಟ್ಲೆ ಬಿಲಿಯನ್ ಗಟ್ಲೆ ಅಂದ್ರೆ ನೆಮ್ಮದಿ ಐತೆ ಅಂತ ನೋಡ್ಕೊಳ್ಳಿ. ಏನ್ ಮಿಲಿಯನ್ ಬಿಲಿಯನ್ ಎಷ್ಟಿದ್ರು ನಿನಗೆ ನೆಮ್ಮದಿ ಇಲ್ಲ. ಮತ್ತು ತೃಪ್ತಿನ ತನಗೆ ತೃಪ್ತಿ ಆಗುವಷ್ಟು ಶ್ರೀಮಂತ ಈ ಜಗತ್ತಿನೊಳಗ ಯಾರು ಇಲ್ಲ. ಮತ್ತು ಕೊರತೆ ನಾವು ತನಗಿಂತ ಹೆಚ್ಚಿದ್ದ ನೋಡಿದ ಕೂಡಲೇ ಸಮಾಧಾನ ಕೆಟ್ಟು ಬಿಡ್ಬೇಕು. ನಾನು ಅಷ್ಟ ಆಗ್ಬೇಕು, ಅವನಗಿಂತ ಹೆಚ್ಚಾಗ್ಬೇಕು ಅನ್ನೋದು. ಇದೇ ಹುಚ್ಚಿನಾಗ ಹೋಗ್ತಾವ ಎಲ್ಲಾ ಶರೀರಗಳು. ಇದ್ರಾಗನ ಕಳೆದಿವಲ್ಲ ನಾವು. ಗಡ್ಡಿ ತೇರಂದ್ರೆ ಆತ್ಮಾನುಸಂಧಾನ ವಿಷಯಾನುಸಂಧಾನ ಅದು. ನಿನ್ನ ಸಾಧನೆಗೆ ಅದು ಅನುಕೂಲ ಆಕತಿ, ಪ್ರತಿಕೂಲ ಆಕತಿ. ಅದು ತೇರು ಜಾತ್ರೆ ಮಾಡ್ಕೊಂತ ಕೂತಂದ್ರೆ ಮನುಷ್ಯತ್ವ ಬರ್ಲಿ ಮೊದಲ. ಮನುಷ್ಯತ್ವ ಬರುದು ಬಹಳ ಕಠಿಣ. ಅದು ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ಇದ್ದಾರೆ?
ಇನ್ನೊಬ್ಬರಿಗೆ ಕೆಡಕ್ ಮಾಡಲಿ ಬಾಳೆ ಮಾಡವ್ರು ಯಾರು ಎಷ್ಟು ಮಂದಿ ಸಿಗ್ತೀವಿ ಇದ್ರಾಗ. ಅಣ್ಣ ತಮ್ಮಗಳೊಳಗ ಒಬ್ರಿಗೊಬ್ರು ಸರಿ ಇರ್ಬಲ್ಲ. ಹೌದಿಲ್ಲ, ಒಂದ ಹೊಟ್ಟೆಲ್ಲ ಹುಟ್ಟಿದ್ವ, ಇನ್ನು ಉಳ್ಕಿದವ್ರು ಏನು? ಬೆನ್ನಿಲೆ ಹುಟ್ಟಿದ್ದ ವೈರಿ ಹಾಕಿತ್ತು, ಪಟ್ಟಿಲೆ ಹುಟ್ಟಿದ್ದ ಒಂದು ವೈರಿ ಹಾಕಿತ್ತು. ನಿಮಗ್ ಬೇಕಾದ ನಿಮ್ಮೊಳಗ ಐತು ಏನೋ ಹೊರಗೈತು ಅದು. ನಮ್ಮೊಳಗ ಇದ್ದದ್ದ ಖಾತ್ರಿ ಆದ್ರೆ ಹೊರಗ್ ಜಾತ್ರೆ ಮಾಡಕ್ ಯಾಕೆ ಹೋಗಿದ್ದಿ? ಮಹಾತ್ಮರಾದವರೆಲ್ಲ ತಮ್ಮೊಳಗ ತಾವು ಆನಂದವನ್ನು ಕಂಡ್ಕೊಂಡ ಸುಖಿ ಆದ್ರು, ಏನ್ ಹೊರಗ್ ಜಾತ್ರೆ ಮಾಡಕ್ ಅಡ್ಡಾಡಿದ್ರು ಅವ್ರು? ಯಾವ ಮಹಾತ್ಮ ಜಾತ್ರೆ ಮಾಡ್ರಿ ಉತ್ಸವ ಮಾಡ್ರಿ ಅಂತ ಹೇಳಿದ್ರಿ? ಎಲ್ಲ ಹೊರಗಿಂದ ಅದ ಕಡಕ್ದೊಂದು ಹೊಲಿಗೇರಿ ಅದ. ಹೇಗ್ರಿ ನೆಮ್ಮದಿಯನ್ನು ಕೆಡಿಸಿ ಬಿಡ್ತೈತಿ ಅದ. ಆಧ್ಯಾತ್ಮದ ಹೆಸರಿನ ಮೇಲೆ ಹೊರಗಿಂದ ಏನಾದ್ರು ಮಾಡ್ಕೋತ ಕೂತ ನಿನಗೆ ಆನಂದ ಬೇಕಾಗಿತ್ತ ಅಂದ್ರೆ ಮನಸ್ಸು ಸಂಸಾರದಿಂದ ದೂರ ಇಡ್ಬೇಕು ನೋಡ್ರಿ. ಈ ಬದಲಾವಣೆ ಆಗುವಂತ ವಸ್ತುವಿನಿಂದ ದೂರ ಇಟ್ಟಾಗ ಮನಸ್ಸಿಗೆ ಸಮಾಧಾನ ಇರ್ತದೆ. ಸಂಸಾರ ಅಂದ್ರೆ ಎಲ್ಲಾ ಬಂತ್ರಿ, ಸಾಧು ಸನ್ಯಾಸಿ ಜೋಗಿ ತೋರಾಣ ತೋರ್ಗಿ ಎಲ್ಲಾ ಬಂತಿದ್. ಈ ವಿಶ್ವ ಅನ್ನೋದೆಲ್ಲ ಇದು ಚಾರಿಟ್ ಅಂತ ತಿಳಿದು ಅದ್ರಾಗ ಮನಸ್ಸು ಇರಬಾರ್ದು ನಿನಗೆ. ಅದ್ರ ಕಡೆ ಮನಸ್ಸು ಹರಿಬಾರ್ದು. ಚಟದ ಕಡೆ, ಕಸದ ಕಡೆ ಮನಸ್ಸಾದ್ರೆ ಆನಂದ ಇರ್ತೈತಿ. ಎಲ್ಲಿ ಒಳಗೈತೆ ಅಂತರಂಗದಲ್ಲಿ ಐತೆ ರಸ, ರಸೋ ವೈಸಹ. ರಸ ಅಂದ್ರೆ ಇಲ್ಲಿ ಆನಂದಕ್ಕ ಅಂತ. ಆನಂದ ಅಂತರಂಗದಲ್ಲಿ ಅನುಭವ ಬರ್ತೈತಿ, ಬಹಿರಂಗದಲ್ಲಿ ಬಹಿರ್ಮುಖ ವೃತ್ತಿಗೆ ಅದು ಅನುಭವ ಬರೋದಿಲ್ಲ. ಅದಕ್ಕೆ ಅಂತರ್ಮುಖ ವೃತ್ತಿಯಾಗಿ ಇರುವ ಅಭ್ಯಾಸನ ಮಾಡ್ಬೇಕಾಗೈತಿ. ಬಹಿರ್ಮುಖ ವೃತ್ತಿ ಒಳಗೆ ವೈರಾಗ್ಯವನ್ನು ಹೊಂದಬೇಕಾಗೈತಿ. ಅಂದಾಗಿದ್ರ ಅಭ್ಯಾಸ ನಮಗ ಅನುಭವ ಬರ್ತೈತಿ. ಸತತ ಅಭ್ಯಾಸ ನಡಿಬೇಕು ಆಂತರಿಕವಾಗಿ. ನಿಸರ್ಗ ಸೌಂದರ್ಯನ ತುಚ್ಛ ಅನ್ನೋ ಹೊತ್ನ್ಯಾಗ ಅದ ಚರ್ಟ್ ಅನ್ನೋ ಹೊತ್ನ್ಯಾಗ ಈ ಕೃತ್ರಿಮ ಸೌಂದರ್ಯ ಚರ್ಟ್ ಅಲ್ಲೇನು? ಇದು ಬಹಳ ಚಂದ ಅಂತ ಬಾಯಿ ತಕೊಂಡ್ ಕುಂತೀವಿ ನಿಸರ್ಗ ಸೌಂದರ್ಯ. ಮತ್ತು ಅದಕ್ಕೆ ಮಬ್ಬಿಗೆ ಬೀಳ್ತೀಯಲ್ವ ನೀನು? ಸೌಂದರ್ಯ ನಿನಗಿಂತ ಸುಂದರವಾದಂತ ವಸ್ತು ಯಾವುದೂ ಇಲ್ಲ. ಒಮ್ಮೆ ಅದರ ಅನುಭವ ನೀವು ಮಾಡಿದಂದ್ರೆ ಇತ್ತ ಒಳ್ಳೆ ನೋಡಿದ್ರಿ. ಇದು ನಿಸರ್ಗ ಸೌಂದರ್ಯನೂ ಸುಧಾ ತುಚ್ಛ ಅನಿಸ್ತೈತೆ ನಿನ್ನ ನಿಜದ ಕಡೆ ಲಕ್ಷ ಕೊಟ್ಟು ನೋಡ್ಕೊಂಡೆ ಅಂದ್ರೆ. ನಮ್ಮ ಅಪ್ಪನ ಶಿಷ್ಯರನ್ನವ್ರು ಯಾರಿದ್ರಿ? ಎಲ್ಲರೂ ಹೆಸರಿಗೆ ಶಿವಾನಂದ್ರ ಶಿಷ್ಯರ. ಕರೆ ಹೇಳ್ರಿ, ಶಿವಾನಂದರ ಶಿಷ್ಯರು ಯಾರಿರುವರು? ಎಲ್ಲರೂ ವಿಷಯ ಶಿಷ್ಯರ. ಇಂದ್ರಿ ಚಟದಾಗ ಬಿದ್ರೆ ಪರಮಾರ್ಥಿ ಅಂತಾರನ್ರಿ ನಮ್ಗ. ಮನುಷ್ಯನೊಳಗೆ ವಿಷಯದ ಆಸಕ್ತಿ ಕಳ್ಕೊಂಡ ಆರಾಮಿನ ಭಾವದಾಗಿರೋರು ಎಷ್ಟು ಮಂದಿ ಇದ್ರಿ? ವಿಷಯದ ಆಸಕ್ತಿ ಇತ್ತಂದ್ರೆ ಸಂಕಟ ತಪ್ಪುದನೇ ಇಲ್ಲ. ನೀ ಏನಾರ ಮಾಡ್ಬೇಕು ಅನ್ನೋದೆಲ್ಲ ತೋರ್ಕ್ಯಾಗ ಹೌದಿಲ್ಲ ಮಾಡೋದು. ಇರುಕಿ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಮಾಡ್ಬೇಕು ಅನ್ನೋದು ಏನು ಉಳಿತೈತಿ? ಈ ಶರೀರನ ಸಂಸಾರ. ಶರೀರ ಬಿಟ್ರೆ ಸಂಸಾರ ಎಲ್ಲಿದೆ? ಇದ್ರೊಳಗೆ ಆಸಕ್ತಿ ಬಿಡುದು ಏನ್? ಇದ್ರಾಗಿ ಶರೀರದ ಮ್ಯಾಗಿನ ಆಸಕ್ತಿ ಹೋದ್ರೆ ಎಲ್ಲ ಹೋಗೈತಿ. ದೇಹ ಭಾವ ನಳಿಯ ದುಃಖದ ಕೇಡು ಅಂದ. ಶರೀರ ಭಾವ ಮೊದಲು, ವಿಶ್ವದ ಭಾವ ಮೊದಲು ಅಂದ್ರೆ ಶರೀರ ಭಾವನ ಮೊದಲು. ಏನ್ ರಾಮ ವಶಿಷ್ಠ ಜಾತ್ರೆ ಮಾಡ್ಕೊಂತ ಅಡ್ಡಾಡಿದ. ಎಲ್ಲಾರು ಇವನು ಮಹಾತ್ಮರ ಹೆಸರಿನ ಮ್ಯಾಗ ಏನ್ ಮಾಡತ್ತೆ? ತಿರ್ಬೋಕಿಗಳೇ ಇವ್ರು, ಜಾತ್ರೆ ಮಾಡೋರಿಲ್ಲ ಅಂತ. ಚಂದ ಚಾಯ ಕಂಡೇ ಇಲ್ಲ ಈ ಜನ್ಮದಾಗ. ಬಣ್ಣ ಪಣ್ಣ ಕಂಡೇ ಇಲ್ಲ. ವಾಸನಾ ಹುಳುಗಳು ಹಂಗ ಕಿಲಿಬಿ ಹುಳ ಕಡ್ದಂಗ ಕಡಿಯಾಕತ್ತಿ ಹೊತ್ನ್ಯಾಗ ನಿನಗೆ ಆರಾಮ್ ಎಂದ ಅನುಭವ ಬರ್ಬೇಕ್ರಿ? ಏನ್ ಒಂದರ ಮಾತು ನೆನಪಿಟ್ಕೋಬೇಕು ಮನುಷ್ಯ ಆದ್ಮ್ಯಾಗ. ಬಹಳ ಶಬ್ದ ಕಲ್ತ್ರೆ ನೀನು ಸಂಕಟ ಹೋಗತಿನ?
ಆರಾಮ್ ಇರೋದು ಕಲಿ ಅಂತ ಹೇಳ್ಯಾರು, ಏನು ಭಾಳಷ್ಟು ಶಬ್ದ ಕಲಿ ಅಂತ ಹೇಳ್ಯಾರು. ಹೆಂಗ್ ಭಾಳಷ್ಟು ಶಾಸ್ತ್ರ ಕಲ್ತಿರ್ತಾನ ಹಂಗಂಗ್ ಹೂಕೋತಿರ್ತಾನ. ಏನ್ ಚುನುಮರಿ ಪುಗ್ಗೆ ಮಾಡಿ ಅದನ್ನ ಶಾಸ್ತ್ರ ಅಂದ್ರೆ ಆ ಚಿಂತೆ ಇರ್ಬೇಕಂತ ಬಾಳೆ ಮಾಡ್ತಿರೋ, ಏನೋ ಚಿಂತೆ ಕಡಿಲ್ಲ ಅಂತ ಬಾಳೆ ಮಾಡ್ತಿರೋ. ಚಿಂತೆ ಕಳ್ಕೊಂಡು ಆರಾಮ್ ಇದ್ದವ್ರು ಎಷ್ಟು ಮಂದಿ ಇದ್ರು ಇದ್ರಾಗ. ನಿನ್ನ ಅನಾಸಕ್ತಿ ಆ ಊರಿಗೆ ಹೋದಾಗ ಬರ್ತೈತೆನ್ನ, ಆ ಊರಿಗೆ ಹೋದಾಗ ಅನಾಸಕ್ತಿ ಬರ್ತೈತೆನ್ನಾಕ. ತಲಿಗೆಟ್ ಸುಣ್ಣ ಮಾರಿಗೆಟ್ ಬಣ್ಣ ಬಡ್ಕೊಂಡ್ರೆ ಬರ್ತೈತೇನ ಅನಾಸಕ್ತಿ? ಬೆಳ್ಳಕ್ಕಿ ಮರಿಯಂಗಾದ್ರೆ ಬರ್ತೈತೇನ್ರಿ ಅನಾಸಕ್ತಿ? ಮನಸ್ಸು ಸಂಸಾರದಿಂದ ದೂರ ಇಡ್ಲಿಕ್ಕೆ ಬರ್ತೈತಿ, ಶರೀರವನ್ನು ಸಂಸಾರದಿಂದ ದೂರ ಇಡಾಕ್ ಬರುದಿಲ್ಲ. ಹೌದು, ನೀರು ಬಿಟ್ಟು ಡೋಣಿ ಇಡಾಕ್ ಬರುದಿಲ್ಲ, ಡೋಣಿ ಒಳಗೆ ನೀರು ಬರ್ದಂಗ್ ಮಾಡ್ಕೊಳಕ್ ಬರ್ತೈತಿ. ಹಂಗ ಈ ಶರೀರ ಎಲ್ಲಿ ಐತಿ ಅಲ್ಲಿ ಸಂಸಾರ ಇರುವುದನ್ನ. ಮನಸ್ಸನ್ನು ಸಂಸಾರದಿಂದ ದೂರ ಇಡ್ಲಿಕ್ಕೆ ಬರ್ತೈತಿ, ಶರೀರವನ್ನ ಇಡ್ಲಿಕ್ಕೆ ಬರುದಿಲ್ಲ. ವಿಷಯದ ವ್ಯಾಮೋಹ ಇತ್ತಂದ್ರೆ ನೀ ಅಡಿವ್ಯಾಗಿದ್ರ ಏನಾವು, ಮಠ ಸೇರಿದ್ರೆ ಏನಾವು. ವ್ಯಾಮೋಹ ಕಳ್ಕೊಂಡೆ ಅಂದ್ರೆ ಎಲ್ಲಿ ಮನೆಯಾಗಿದ್ರು ನಿನಗೇನು ಬಾಧೆ ಆಗುದಿಲ್ಲ. ಆತ್ಮಾನುಸಂಧಾನದೊಳಗೆ ತೊಡಗಲಿಕ್ಕೆ ಹೊರಗಿನ ಸಾಮಾನ ಬೇಕಾಕವು ನಾವು. ಗಡ್ಡಿ ತೇರು ಮಾಡಿದ್ರ ಸುಳು ತೆಗೆದ್ರೆ ನಿನಗ ಆತ್ಮದರ್ಶನ ಆಕೈತಿ. ಶರೀರ ಇರ್ಲಿಲ್ಲ ಅಂದ್ರೆ ಆನಂದ ನೆನಪು ಮಾಡಕ್ ಬರುದಿಲ್ಲ. ಆನಂದ ನೆನಪು ಮಾಡೋದು ಶರೀರ ಏನು ಮನಸ್ಸು. ಬಾಕಿ ಜನ್ಮದಲ್ಲಿ ಈ ಕೆಲಸ ಮಾಡ್ಕೊಳಿಕ್ ಬರುದಿಲ್ಲ ಅನ್ನೋದರಿಂದ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿದ್ದೆ. ಬರೀ ಬಾಯಲ್ಲಿ ಮಾತಾಡೋದ್ರಿಂದ ಕೆಲಸ ಆಗೋದಿಲ್ಲ, ಇದು ಕೃತಿಯೊಳಗೆ ಅಳವಡ್ಬೇಕಿದು. ಏನ್ ಸಂಸಾರದಲ್ಲಿ ಆಸಕ್ತಿ ಹೋಗೈತು ಇಲ್ಲೋ ಅನ್ನೋದನ್ನ ಖಾತ್ರಿ ಮಾಡ್ಕೊನಿ. ಆಸಕ್ತಿ ಇತ್ತಂದ್ರೆ ಮತ್ತೆ ಜನ್ಮ ಬರ್ತೈತಿ ನೋಡ್ರಿ. ಏನ್ ದೇಹವು ತಾನೆಂಬ ಈ ಪ್ರಪಂಚವು ಸತ್ಯವೆಂಬ ಮನಸ್ಸಿನ ಭ್ರಮೆಯು ಇದು ಸತ್ಯವಾದದ್ದಲ್ಲ. ಏನ್ ಈ ಭ್ರಾಂತಿ ನಾಶ ಮಾಡ್ಕೊ. ಬೇಕಾದಷ್ಟು ಇದ್ರ ಬಗ್ಗೆ ಹೇಳಿದ್ರು ಕೇಳಿದ್ರು ಇದು ಉಳಿದಿಲ್ಲ. ಸಾನಿಗೆ ಒಳಗಿನ ನೀರಿನಂಗೆ ಎಲ್ಲ ಸೋರಿ ಹೋಗ್ಬಿಡ್ತು. ಚಾಣ ತಿಲ್ಪಾಣಿ ಅಂತ ಸಾನಿಗೆಯಾಗ ನೀರು ಹಾಕಿದಂಗೆಲ್ಲ ಎಷ್ಟು ಹೇಳಿರು ಕೇಳಿರು ಇದು ಉಳಿವಲ್ಲ. ಎಲ್ಲೋ ಪಾವ ಕೇಳಿದ್ದ ನೆನಪಿಟ್ಕೊಂಡು ಅದ್ರ ಲಾಭ ತಗೊಳವ. ಏನ್ ಮಹಾತ್ಮರು ಹೇಳಿದ ಮಾತು ಮಾಡಿ ನಂಬಿಕ್ಬೇಕಲ್ಲ. ನಂಬಿಕಿದ್ರೆ ಕೇಳಿದ್ದು ನೆನಪು ಉಳಿತೈತಿ. ಅವ್ರು ಹೇಳಿದ್ರ ಮಾತಿನ ಮೇಲೆ ನಂಬಿಕಿಲ್ಲ ನಿನ್ನ ನೆನಪು ಉಳಿದಿಲ್ಲ ನಮ್ಗೆ. ನಿದ್ದೆ ಮಾಡ್ಬೇಕಾದ್ರೆ ನಿನ್ನೊಳಗ ನೀನ್ ನೋಡ್ಕೊಂಡ್ವಿ, ಏನು ಹೊರಗೆ ಎತ್ತಾಗ್ರೆ ಕಣಕಿಸ್ಕೊಂಡ್ ನೋಡ್ಕೊಂತ ಅಡ್ಡಾಡಿದ್ವಿ. ಇಂದ್ರಿಯಗಳ ಮಜಾ ಕಡೆ ಲಕ್ ಕೊಟ್ರೆ ನೀತಿ ಅದತ್ತ ನೀನು. ಎಲ್ಲ ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಬಂದಾದಾಗ ಆನಂದದ ಸೂತ್ರ ಹತ್ತೈತಿ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಅದ್ರ ಕಡೆ ಲಕ್ಷ ಕೈ ಬಿಡ್ಬೇಕಾಗೈತಿ. ಇನ್ನು ಕಾಯಂ ಆರಾಮ್ ಇರ್ಬೇಕಂದ್ರೆ ಅದ್ರ ಕಡೆ ಲಕ್ಷ ಕೊಟ್ಕೊಂಡ್ರೆ ಹೆಂಗೆ? ಪ್ರಾಪಂಚಿಕ ಸುಖದಲ್ಲಿ ಉದಾಸೀನರಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ನಮಗೆ ಪಡೆಯಲಿಕ್ಕೆ ಆಗುವುದಿಲ್ಲ. ಕೇವಲ ಶಾಸ್ತ್ರಜ್ಞಾನದಿಂದ ಆನಂದದ ಅನುಭವ ಆಗಲಾರ್ದು. ಮಾಹಿತಿ ಯಾಕೈತಿ? ಅಡಿಗೆ ಮಾಹಿತಿ ಮಾಡ್ಕೊಂಡು ಉಣ್ಣಂಗ ಆತ. ಅವಕ್ಕೆಲ್ಲ ಸಾಮಾನುಗಳು ಬರ್ಬೇಕು, ವಿಧಿ ವಿಧಾನಗಳಿಂದ ಅವನ್ನೆಲ್ಲ ಮಾಡ್ಬೇಕು. ಯಾಕ್ರಿ ಅದು ಪಕ್ವಾಗಿ ಅಡಿಗೆ ಆದಾಗ ಅದನ್ನ ಊಟ ಮಾಡಕ್ ಬರ್ತೈತಿ. ಸರಿಯಾಗಿ ಮಾಡ್ಬೇಕಿಲ್ಲ, ಅದನ್ನ ಸಾಮಾನುಗಳ ಕೊರತೆ ಐತಿ ನಮಗೆ. ಹೌದಿಲ್ಲ? ವಿವೇಕವಿಲ್ಲ, ವೈರಾಗ್ಯ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ, ಮಾಹಿತಿಯಾರ ಆಗೈತಿ. ಇವೆಲ್ಲ ಒಳಗ ವಾಸನಾದಿಗಳು ಹಂಗ ಅದಾವ, ಅಭ್ಯಾಸ ಮಾಡಕ್ಕಾಗುದು. ಅಂತಃಕರಣ ಪರಿಶುದ್ಧಿ ಆದಾಗ ಇದು ಅನುಭವ ಬರ್ತೈತಿ. ಹೌದಿಲ್ಲ? ಗಡಿಗೆ ಸ್ವಚ್ಛ ಇದ್ದಾಗ ಅದನ್ನ ಅಡಿಗೆ ಮಾಡ್ಕೊಳಕ್ ಬರ್ತೈತಿ. ಗಡಿಗೆ ಹೊಲಸಿತ್ತಂದ್ರೆ ಮುಸ್ರಿ ಗಡಿಗೆಯಾಗ ಅಡಿಗೆ ಮಾಡಿರಿ ಏನಾಗ. ಹಂಗ ವಿಷಯದ ವಾಸನ ಒಳಗೆ ತುಂಬಿಕೊಂಡ ಇದ್ರ ಅನುಭವ ಮಾಡ್ಕೊಂಡ್ರೆ ಹೆಂಗ್ ಸಾಧ್ಯ ಐತೆ?
ಅದಕ್ಕೆ ಅಂತಃಕರಣ ಪರಿಶುದ್ಧಿಗಾಗಿ ಪ್ರಯತ್ನ ಮಾಡ್ಬೇಕು ನಾವು. ಪ್ರಯತ್ನ ಮಾಡಿ ಬಿಡಬಾರ್ದ. ಬರೀ ಅಂತಃಕರಣ ಸ್ವಚ್ಛ ಮಾಡ್ಕೊಂಡು ಸಾಧನದೊಳಗೆ ತೊಡಗು. ಏನ್ ಯಮನಿಮಾದಿಗಳನ್ನು ಪಾಲನ ಮಾಡಿದೆ, ಪಾಲನ ಮಾಡಿಬಿಟ್ರೆ ಕೂಡಲೇ ಆಗ್ಬಿಡ್ತೈತೇನ ಜ್ಞಾನ? ಆಗುದಿಲ್ಲ. ಪಾಲನ ಮಾಡಿಂದ ಅದರ ಅಭ್ಯಾಸ ಅವಾಗ ಮಾಡ್ಬೇಕು. ಸತತ ಅಭ್ಯಾಸ ಮಾಡ್ಕೊಂತ ಇದ್ದಾಗ ಅಂತಃಕರಣ ಸ್ವಚ್ಛ ಮಾಡ್ಕೊಂಡು ಅಭ್ಯಾಸದಾಗ ತೊಡಗಬೇಕು. ಅಂದಾಗ ಅನುಭವ ಬರ್ತದೆ. ಬರೀ ಮಾಹಿತಿ ಮಾಡ್ಕೊಂಡಿ ಏನ್ ಮಾಹಿತಿ ಮಾಡ್ಕೊಂಡ್ರೆ ಏನಾತಿ? ಅನುಭವ ತೊಗೊಂಡಂಗೆ ಆತದೆ. ಪೂರ್ಣ ಮನಸ್ಸನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡೋದನ್ನು ನಮಾಜು ಅಂತ. ಎಳ್ಳಷ್ಟು ಉಳಿಬಾರ್ದು ನಾನು ನನ್ನದು ಅನ್ನೋದು. ಸಾವಿರದೊಳಗೆ ಪಾರಮಾರ್ಥಿಕ ಸುಖದ ಕಾಡು ರಸ್ತೆಯನ್ನು ಬಿಟ್ಟು ಪ್ರಾಪಂಚಿಕ ಸುಖದ ಕಾಡ ರಸ್ತೆಯನ್ನು ಬಿಟ್ಟು ಪಾರಮಾರ್ಥಿಕ ಸುಖದ ರಾಜ ರಸ್ತೆಯನ್ನು ಹಿಡಿಯಬೇಕು. ಇದು ಹೊಳಿಬೇಕಲ್ಲ. ಸಾಯುವುದ್ರೊಳಗೆ ಹೊಳೆದ್ರೆ ಪುಣ್ಯ ನಿಂದ. ಮಹಾತ್ಮರ ಹೆಸರಲ್ಲಿ ಜಾತ್ರೆ ಮಾಡೋದು ಯಾವ್ದ್ರ ಸಂಬಂಧ? ತಮ್ಮ ಚಟದ ದಶೆಯಿಂದ ಹೋದ್ರೆ ವಿಷಯಾದಿಗಳ ತಿಂಡಿ ತೀರಿಸುವ ಸಂಬಂಧ ಮಹಾತ್ಮರ ಹೆಸರು ಜಾತ್ರೆ ಮಾಡೋದು. ವಾಸನ ಒಳಗಿತ್ತಂದ್ರೆ ಎಲ್ಲಿ ಹೋದ್ರೂ ಬಿಡುದಿಲ್ರಿ ನೀನು. ವಾಸನ ನಾಶ ಮಾಡ್ಕೊಂಡ್ರು ಮಾಡ್ಕೊಂಡೆ ಅಂದ್ರೆ ಎಲ್ಲಿದ್ರು ನಡಿತೈತಿ. ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡ್ರೆ ಲಾಭ ಆಕೈತಿ ನೋಡ್ರಿ. ನಂಬಿಕೆ ಇರ್ಲಿಲ್ಲ ಅಂದ್ರೆ ಸುಡುಗಾಡಕ್ ಹೋಗಿರು ಯಾರಿಗೂ ಗೊತ್ತು. ಅಹಂಕಾರ ಮಮಕಾರ ತ್ಯಾಗ ಮಾಡು. ಇದ ನಮಾಜ್. ಎಂದೂ ಕೆಡಲಾರ್ದಂತ ವಸ್ತು ಯಾವುದೈತಿ ಅದ್ರ ಕಡೆ ಎಲ್ಲ ಕೊಡೋದು. ಮಾಜದೇ ಇರ್ತಕ್ಕಂಥ ನಮಾಜ್ ಅಂದ್ರೆ ಯಾವಾಗಲೂ ಇದ್ದದ್ದು. ಏನ್ ನೀ ಇರದಂಗೆ ಯಾವಾಗ ಕೇಳ. ಸದ್ವಸ್ತು ಅಂತ ಯಾವಾಗಲೂ ಇದ್ದದ್ದು. ಎಂದೂ ಐತಿ, ಈಗೂ ಐತಿ, ಮುಂದೂ ಐತಿ. ಅದನ್ನ ಅನುಭವ ತಗೊಳ್ಳೋದು. ಅದೇ ನಮಾಜ್ ಅಂತ. ಯಾವಾಗಲೂ ಇದ್ದ ವಸ್ತುವಿನ ಕಡೆ ಎಲ್ಲ ಕೊಡ್ಬೇಕಾಗಿತ್ತು. ಅಧ್ಯಾತ್ಮ ವಿದ್ಯಾ ಏನದ ನೋಡ್ರಿ, ನೀವು ಜನ್ಮ ಜನ್ಮಾಂತರ ತಿರುಗಿದ್ರು ಸಿಗುದಿಲ್ಲ. ಏನೋ ಒಂದು ಪುಣ್ಯದ ಕಾಲ ಒದಗಿ ಬಂದತ್ತೆ. ಅದು ಹೇಳಕ್ ಹಚ್ಚೈತಿ ಏನೋ ಪುಣ್ಯ ಐತಿ. ಇಲ್ಲ ಅಂದ್ರೆ ಯಾರು ಹೇಳುದಿಲ್ಲ ನಿಮ್ಗೆ. ಈ ಜಗತ್ತೆಂಬ ಕಲ್ಪವಲ್ಲರಿಯ ಮೂಲವನ್ನು ಹುಡುಕ್ಲಿಕ್ಕೆ ಹೋದ್ರೆ ಎಲ್ಲಿ ಸಿಗಬೇಕ್ರಿ ಅದು? ಕಲ್ಪವಲ್ಲರಿ ಅಂದ್ರೆ ಏನ್ರಿ? ಕಲ್ಪಿತ ಬಳ್ಳಿ ಅದು. ಕಲ್ಪಿತ ಬಳ್ಳಿ ಬೇರೆ ಎಲ್ಲೈತಿ ಅಂತ ನೋಡಕ್ ಹೋದ್ರೆ ಜಗತ್ತಿದ್ರೆ ಅದರ ಮೂಲ ಹುಡುಕುದು. ಜಗತ್ತನ ಇಲ್ಲ ನಿಂದ ಅದ್ರ ಮೂಲ ಎಲ್ಲೈತಿ? ಬಂಜಿ ಮಗನ್ ಕೇಳಕ್ ಹೋಗ್ಯನ ನಿಮ್ಮ ಅಪ್ಪ ಯಾರು ನಿಮ್ಮ ಅವ್ವ ಯಾರು ಅಂತ. ಬಂಜಿ ಅಂದ್ರೆ ಮಗ ಇಲ್ಲ ಅವ ಬಂಜಿ ಮಗ ಅಂದ್ರೆ ಏನ್? ನಿಮಗೆ ಏನ್ ಬೇಕಾಗೈತೆ ಅದನ್ನ ನೋಡ್ಕೊಂಡು ಉಳ್ಕೊಂಡ್ಬಿಡುದು ನೋಡ್ರಿ. ಜಗತ್ತು ಉಳಿದ್ರು ನೋಡುವಂತೆ. ನಮ್ಗೆ ಆರಾಮ್ ಬೇಕಾಗಿತ್ತ ಅಂದ್ರೆ ಆರಾಮ ಇಲ್ಲ. ಆರಾಮಿನಲ್ಲಿ ಜಗತ್ತಿಲ್ಲ. ಏನ್ ಜಗತ್ತಿನ ಕಡೆ ಲಕ್ಷ ಕೊಟ್ರೆ ಆರಾಮ್ ಕಳ್ಕೊತೀನಿ. ಆರಾಮಿನ ಕಡೆ ಲಕ್ಷ ಕೊಟ್ರೆ ಜಗತ್ ಕಳ್ಕೊತೀನಿ. ನನಗೆ ಜಗತ್ತನು ಬೇಕು ಆರಾಮನು ಬೇಕಂದ್ರೆ ಸಾಧ್ಯನೇ ಇಲ್ಲ. ಒಂದಿದ್ದಾಗ ಒಂದಿರುವುದಿಲ್ಲ. ಆರಾಮ್ ಬೇಕಾತಂದ್ರೆ ವಿಷಯದ ಸುಖಾಪೇಕ್ಷೆಯನ್ನು ತೆಗೆದೋಗಿ ಸುಟ್ಟು ಹಾಕದು. ಮನಸ್ಸಿನಾಗ ಸಹಿತ ನಿನಗೆ ಬರಬಾರ್ದು ಅದು. ಏನ್ ಅದ್ರ ಅಪೇಕ್ಷೆ ಏನ್ ಮಾಡ್ತೈತೆಲ್ಲ ಮತ್ತೆ ನಿನ್ನ ತೀಕಾಕಿಸ್ತೈತಿ. ಚಿತ್ತವೃತ್ತಿಯನ್ನು ನಿಜವಾದ ಆನಂದದ ಕಡೆಗೆ ಒಯ್ಯುವುದನ್ನ ಉಪನಯನ ಅಂತಾರೆ. ಅಲ್ಲಿ ಮನಸ್ಸನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕಾಗಿದೆ. ಸ್ಥೂಲವಾದ ಪಶು ನಿದ್ರೆಯನ್ನು ಬಿಟ್ಟು ಸೂಕ್ಷ್ಮವಾದ ಸಮಾಧಿ ನಿದ್ರೆಯಿಂದ ಮನುಷ್ಯ ನೆನೆಸಿಕೊಳ್ಳಬೇಕು. ಸಮಾಧಿ ಸ್ಥಿತಿಯನ್ನು ನಾವು ಹೊಂದಲಿಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು. ಬುದ್ಧಿ ವಿಷಮದ್ದೆಲ್ಲ ಕೈ ಬಿಟ್ಟಾಗ ಬುದ್ಧಿ ಸಮಸ್ಥಿತಿ ಒಳಗೆ ನಿಲ್ತದೆ. ಅವಾಗ ಯಥಾರ್ಥ ವಸ್ತುವಿನ ಅನುಭವ ನಮಗೆ. ಸಮಾಧಿ ಹೊಂದದ ಹೊರತಾಗಿ ಅದರ ಅನುಭವ ಆಗುವುದಿಲ್ಲ. ಅದಕ್ಕೆ ಸಾಧನೆ ಯಾವುದು ಅಂದ್ರೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡುವುದು. ಏನ್ ಸಮಾಧಿಯನ್ನು ಹೊಂದಲಿಕ್ಕೆ ಇದೇ ಅಭ್ಯಾಸ. ಸತತ ನಮ್ಮ ಇರುವಿನ ಬಗ್ಗೆ ಕೇಳುವುದು, ಮನನ ಮಾಡುವುದು, ನಿಧಿಧ್ಯಾಸನವನ್ನು ಮಾಡುವುದು. ಎಲ್ಲ ಮಹಾತ್ಮರು ಸಮಾಧಿ ಹೊಂದಿದವರೆಲ್ಲ ನಿರಂತರ ಇದರ ಅಭ್ಯಾಸ ಮಾಡಿ ಆ ಸ್ಥಿತಿಯನ್ನು ಹೊಂದಿದ್ರು. ಹಗಲಿರುಳನ್ನೇ ಜನ್ಮ ಜನ್ಮಾಂತರ ಇದರ ಅಭ್ಯಾಸದೊಳಗೆ ಕಾಲ ಕಳೆದ್ರು.
ಎಲ್ಲವನ್ನು ಕಡೆಗಣಿಸಿ ನಿಂತ ಇದಕ್ಕಾಗಿ ಅದನ್ನ ನಡೆದು ಸತತ ಪ್ರಯತ್ನ ಮಾಡಿರ್ತಾರೆ ಅವರು. ಎಷ್ಟು ಜನ್ಮಗಳು, ಎಷ್ಟೋ ಜನ್ಮಗಳು ವಿಷಮದ್ದೆಲ್ಲ ಕೈ ಬಿಟ್ಟು ಸಮಸ್ತದೊಳಗೆ ನಿಲ್ಲಬೇಕಂತ ಪ್ರಯತ್ನ ನಡೆಸಿರ್ತಾರೆ. ಅನೇಕ ಜನ್ಮಗಳಲ್ಲಿ ಅಭ್ಯಾಸವನ್ನು ಮಾಡಿದಂತಹ ಯೋಗಿಗೆ ಈ ಜನ್ಮದೊಳಗೆ ಅದು ಸಿದ್ಧಿಸಿತ್ತು. ಈ ಜನ್ಮದೊಳಗೆ ಸಮಾಧಿ ಐತಿ ಅಥವಾ ಜ್ಞಾನ ಆಗೈತಿ ಅನ್ನೋದು ಆಗೈತೆ ಅಂದ್ರೆ ಅವನ ಜನ್ಮಾಂತರ ಅವನು ಪ್ರಯತ್ನ ಭಾಳ ಐತೆ ಅಂತ ತಿಳ್ಕೊಬೇಕು. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗುದಿಲ್ಲ. ಯಾವಾಗಾರ ಹೇಳೋದು ಕೇಳೋದು ಮಾಡ್ತೇವೆ, ಸತತ ಇರ್ಬೇಕಲ್ಲ. ಸತತ ಅಭ್ಯಾಸನ ಆಧ್ಯಾತ್ಮಿಕ ಸಾಧನೆ ಅಂದ. ಬಿಟ್ಟು ಬಿಡದೆ ನಡಿಬೇಕು ನೋಡಿ ಅವ್ಯಾಹತವಾಗಿ. ಅಂದಾಗ ನಮ್ಗೆ ಅನುಭವ ಕೊಡ್ತದೆ.